ಅಪರೂಪದ ಸಂಗಮಯುಗದ ಸುಂದರವಾದ ಕ್ಷಣಗಳು. ಇಡೀ ಕಲ್ಪದ ಎಲ್ಲ ಸ್ಮೃತಿಯೊಂದಿಗೆ ಬದುಕುವ ಕ್ಷಣಗಳು. ಪ್ರತಿ ಯುಗದಲ್ಲಿ ಆ ಯುಗದ ನೆನಪು ಮಾತ್ರ ಇರ್ತದೆ. ಆದರೆ ಸಂಗಮ ಯುಗದಲ್ಲಿ ಮೂರೂ ಕಾಲ ನಮ್ಮ ಮುಂದೆ ಸ್ಪಷ್ಟವಾಗಿರ್ತದೆ. ಯಾಕೆಂದರೆ ಮೂರೂ ಕಾಲವನ್ನು ಬಲ್ಲಂತಹ ತ್ರಿಕಾಲದರ್ಶಿಯಾದ ತಂದೆಯ ಉಪಸ್ಥಿತಿಯಿಂದಲೇ ಸಂಗಮಯುಗ ಶುರುವಾಗ್ತದೆ. ಆದ್ದರಿಂದ ತುಂಬ ಬೆಲೆ ಬಾಳುವಂತಹ ಸಮಯ ಇದು. ಎಲ್ಲ ಗೊತ್ತಿದ್ದು ಪರ್ಟಿಕ್ಯುಲರ್ ಆಗಿ ಬಾಬಾ ಯಾವ ರೀತಿ ನಮ್ಮನ್ನ ತಯಾರು ಮಾಡಬೇಕಂತಿದ್ದಾರೋ ಅದೇ ರೀತಿ ತಯಾರಾಗುವಂತಹ ವಿಶೇಷವಾದ ಸಮಯ. ಪ್ರತಿ ಜನ್ಮ ಮನಸ್ಸಿಗೆ ಬಂದ ಹಾಗೆ ಮಾಡಿದ್ವಿ, ಇಲ್ಲ ಮನುಷ್ಯರಿಗೆ ಬೇಕಾದ ಹಾಗೆ ಮಾಡಿದ್ವಿ. ಅದು ದೇವತಾ ಜನ್ಮ ಇರಲಿ ಅಥವಾ ದ್ವಾಪರದ ಈಚಿನ ಜನ್ಮಗಳಿರಲಿ, ನಮ್ಮ ಮನಸ್ಸಿಗೆ ಏನು ತೋಚ್ತು ಪ್ರಾರಬ್ಧ ಕರ್ಮಾನುಸಾರ, ಇಲ್ಲ ಮನಸ್ಸು ಮೆಚ್ಚಿದ ನಂತರ ಮನುಷ್ಯರು ಮೆಚ್ಚುವುದಕ್ಕೇನು ಬೇಕು. ಆದರೆ ಇದೊಂದು ಜನ್ಮ ಭಗವಂತನ ಜೊತೆಗೆ ಬದುಕುವುದರ ಜೊತೆಗೆ ಭಗವಂತ ನಡೆಸಿದ ಹಾಗೆ ನಡೆಯುವ ಭಾಗ್ಯ ನಮ್ಮದು. ಈ ಜನ್ಮದ ಬಗ್ಗೆ ನಮಗಷ್ಟೊಂದು ಕಾಳಜಿ, ಅಷ್ಟೊಂದು ಪ್ರೀತಿ, ನಮ್ಮ ಜನ್ಮದ ಬಗ್ಗೆ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ಯಾರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅವರನ್ನು ಯಾರೂ ಗೌರವಿಸೋದೇ ಇಲ್ಲ ಜಗತ್ತಿನಲ್ಲಿ. ಯಾವಾಗಲೂ ಮನುಷ್ಯನಿಗೆ ಆತ್ಮಗೌರವ ಇದ್ದಾಗ ಮಾತ್ರ ಜಗತ್ತು ಅವನನ್ನು ಗೌರವಿಸ್ತದೆ. ಈ ಸಂಗಮ ಯುಗದ ಆತ್ಮಗೌರವ ತುಂಬ ವಿಭಿನ್ನವಾದಂಥದ್ದು. ಜಗತ್ತಿನಲ್ಲಿ ನೀವೆಲ್ಲ ಸಿನಿಮಾ ನೋಡಿರ್ತೀರಾ, ದೊಡ್ಡ ದೊಡ್ಡ ಡ್ಯಾನ್ಸಿಂಗ್ ಗ್ರೂಪ್ ಇರ್ತದೆ, 100 ಜನ ಡ್ಯಾನ್ಸ್ ಮಾಡ್ತಿರ್ತಾರೆ. ಅದರಲ್ಲೊಬ್ಬ ಹೀರೋ ಇರ್ತಾನೆ ಮುಂದೆ, ಆ ಹೀರೋ ಹಿಂದೆ 100 ಜನ ಕುಣಿತಾ ಇರ್ತಾರೆ. ಅವ್ರಿಗೆಷ್ಟು ಖುಷಿ ಅಂದರೆ ಇಂಥ ಹೀರೋ ಹಿಂದೆ ನಾನು ಕುಣಿದೆ ಅಂತ. ಅವ್ರ ಮುಖನೂ ಕಂಡಿರಲ್ಲ ಯಾರಿಗೂ ಆ ಗ್ರೂಪ್ ಡ್ಯಾನ್ಸ್ನಲ್ಲಿ. ಆದರೆ ಇಂಥ ಹೀರೋ ಜೊತೆಗೆ ನಾನು ಸಿನಿಮಾದಲ್ಲಿ ಪಾರ್ಟ್ ಮಾಡಿದೆ ಅಂತ. ಈ ಸೃಷ್ಟಿ ನಾಟಕದಲ್ಲಿ ಪರಮಾತ್ಮನ ಪಾತ್ರ ನಡೀತಾ ಇದ್ದಾಗ ಅವನ ಜೊತೆಗೆ ಪಾತ್ರ ಮಾಡುವ ಭಾಗ್ಯ ನಮ್ಮದು. ಖುಷಿಯಾಗಲ್ವಾ? ಈ ಜಗತ್ತಿನಲ್ಲಿ ಪರಮಾತ್ಮನ ಪಾತ್ರ ನಡೀತಾ ಇದ್ದಾಗ ಅವನ ಜೊತೆಗೆ ಪಾತ್ರ ಮಾಡುವ ಸೌಭಾಗ್ಯ ನಮ್ಮದು. ಪರಮಾತ್ಮನಿಗೆ ಕಣ್ಣಾಗುವ, ಪರಮಾತ್ಮನಿಗೆ ಮುಖವಾಗುವ, ಪರಮಾತ್ಮನಿಗೆ ಕೈಯಾಗುವ, ಅವನಿಗೆ ಕಾಲಾಗುವ ಎಲ್ಲ ಭಾಗ್ಯ ನಮಗೆ ಸಿಕ್ಕಿದೆ. करावनहार हमारे द्वारा करा रहा है. कभी हम उनके हाथ बन जाते हैं तो कभी हम उनके आंख बन जाते हैं, कभी हम उनके ಬೋಲ್ ಬನ್ ಜಾತೆ. ನಮ್ಮಿಂದ ಅವನು ಮಾತಾಡ್ತಾನೆ, ನಮ್ಮಿಂದ ಅವನು ನೋಡ್ತಾನೆ. ಇಂತಹ ಸೌಭಾಗ್ಯ ಬಾಬಾ ಹೇಳ್ತಾರೆ ಕೋಟಿ ಕೋಟಿ ಆತ್ಮಗಳಲ್ಲಿ ಕೆಲವರಿಗಷ್ಟೇ ಲಭ್ಯ. ಗೀತೆಯಲ್ಲಿ ಅದಕ್ಕಾಗಿ ಒಂದು ಶ್ಲೋಕ ಇದೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ
ಯತತಾಮಾಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತ. ಸಾವಿರ ಮನುಷ್ಯರಲ್ಲಿ ಯಾರೋ ಒಬ್ಬರು ಪರಮಾತ್ಮನಿಗಾಗಿ ಹಂಬಲಿಸ್ತಾರೆ. ಹಾಗೆ ಹಂಬಲಿಸುವವರಲ್ಲಿ ಎಲ್ಲೋ ಕೆಲವರಿಗೆ ಮಾತ್ರ ಪರಮಾತ್ಮನ ಪ್ರಾಪ್ತಿಯಾಗುತ್ತೆ. ಆ ರೀತಿ ಪ್ರಾಪ್ತಿ ದೊರಕಿರುವ ಭಾಗ್ಯಶಾಲಿಗಳು ನಾವು. ಅದು ಪ್ರತಿದಿನ ನೆನಪಿರ್ಬೇಕು ನಮಗೆ. ಬೆಳಿಗ್ಗೆ ನೆನಪಿತ್ತಾ? ಕಣ್ಣು ತೆರೆದ ತಕ್ಷಣ ಇವತ್ತಿನ ಕಾರ್ಯಪಟ್ಟಿ ನೆನಪಾಗುವುದಕ್ಕೆ ಮುಂಚೆ ಹೇಗೆ ಪ್ರತಿಯೊಬ್ಬ ಡ್ರೈವರ್ ತನ್ನ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮಸ್ಕಾರ ಮಾಡ್ತಾನೆ ಅಲ್ವಾ? ನಾನು ಗಾಡೀಲಿರುವಾಗ ಏನೋ ಆಕ್ಸಿಡೆಂಟ್ ಆಗದೇ ಇರಲಿ ಅಂತ, ಸುಲಲಿತವಾಗಿ ಇವತ್ತು ನಾನು ಗಾಡಿ ನಡೆಸುವಂತಾಗಲಿ ಅಂತ. ನಾವು ಪ್ರತಿದಿನ ಈ ಗಾಡಿ ತಗೊಂಡು ಹೊರಡೋಕೆ ಮುಂಚೆ, ಬಾಬಾ ಇವತ್ತು ಈ ಗಾಡಿಯನ್ನು ಸುರಕ್ಷಿತವಾಗಿ ನಡೆಸ್ತೇನೆ, ಯಾವುದೇ ರೀತಿಯ ಅನಾಹುತಗಳಾಗದ ಹಾಗೆ ನೋಡ್ಕೊಳ್ತೇನೆ, ನಿನ್ನನ್ನು ಮುಂದಿಟ್ಕೊಂಡು ನಾನು ಈ ಶರೀರವನ್ನು ನಡೆಸ್ತೇನೆ ಎನ್ನುವ ಶ್ರೇಷ್ಠ ಸಂಕಲ್ಪಗಳು. ಯಾಕೆಂದರೆ ಯಾವುದನ್ನು ಅವನಿಗೆ ಒಪ್ಪಿಸ್ಬಿಟ್ಟಿದ್ದೀವಿ ಅವನದು ತಾನೇ ಗಾಡಿ. ಈಗ ಒಪ್ಪಿಸಿದೀವೋ ಇಲ್ವೋ? ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು ಅಂತ ಕವಿ ಹೇಳ್ತಾನೆ. ಏನೂ ಗೊತ್ತಿಲ್ಲದ ಅಜ್ಞಾನಿ ಹಾಡ್ತಾನೆ ಇದನ್ನು. ತನವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ಎಲ್ಲವೂ ಅವನದೇ. ನಾನು ನಿನ್ನವನು ಎನ್ನುವಂತಹ ಹೆಮ್ಮೆ ಇದೆಯಲ್ಲ, ಅದು ನನ್ನದು. ಗರ್ವ ಅಲ್ಲ, ಹೆಮ್ಮೆ. घमंड नहीं है, फक्र है. हम बाबा के बच्चे हैं, हम भगवान के आंख है, हम भगवान के सब कुछ है. फक्र है, घमंड नहीं. ಎಸ್ಪೆಷಲಿ ನಾವೆಲ್ಲ ವ್ಯಕ್ತ ಲೋಕದ ವ್ಯಕ್ತ ಸ್ಥಿತಿಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಏಕ್ ಬಾಪ್ ದೂಸರಾ ನಾ ಕೋಯಿ, ಇದು ಫರಿಷ್ಠೆಯ ಮೂಲಭೂತವಾದ ಚಿಂತನೆ. ಫರಿಷ್ಠಾ ಸ್ವರೂಪಕ್ಕೆ ಬೇಸಿಕ್ ಯಾವುದು ಅಂದರೆ ನಿನ್ನನ್ನು ಬಿಟ್ಟು ಯಾರೂ ಇಲ್ಲ, ನೀನೊಬ್ಬನೇ ನನಗೆಲ್ಲ. ಏಕ್ ಬಾಪ್ ದೂಸರಾ ನಾ ಕೋಯಿ, ಸರ್ವ ಸಂಬಂಧವೂ ನೀನೇ. ಭಕ್ತಿ ಮಾರ್ಗದಲ್ಲಿ ಹೇಳಿದ್ವಿ ಅಷ್ಟೆ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ, ತಂದೆ ನೀನು, ತಾಯಿ ನೀನು ಹೇಳಿದ್ವಿ. ಲಿಪ್ ಸಿಂಪತಿ. ತಂದೆ ಅಂದರೆ ಅವನೇ ನೆನಪಾಗಲಿಲ್ಲ, ತಾಯಿ ಅಂದರೆ ಅವನೇ ನೆನಪಾಗಲಿಲ್ಲ, ಲೌಕಿಕದವರೇ ನೆನಪಾದ್ರು. ಮತ್ತೆ ಈಗ ಅಕ್ಷರಶಃ ನೀನೇ ತಂದೆ, ನೀನೇ ತಾಯಿ, ಸರ್ವ ಸಂಬಂಧವೂ ನೀನೇ ಎನ್ನುವುದನ್ನು ಯಾವಾಗ ನಾವು ಪ್ರತಿ ಹೆಜ್ಜೆಯಲ್ಲಿ ಅನುಭವ ಮಾಡ್ತೇವೆ, ಆಗ ನಾವು ಒಂದಡಿ, ಒಂದು ಹೆಜ್ಜೆ ಮುಂದೆ ಹೋಗ್ತೇವೆ. ಲೌಕಿಕದಲ್ಲಿ ಒಂದು ಕವಿವಾಣಿ ಇದೆ, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ ಅಂತ. ಮುಂದೆ ಅಡಿ ಇಡುವುದು ಅಂದರೆ ಶಿವಬಾಬರವರ, ಬ್ರಹ್ಮಬಾಬರವರ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವುದು. ಹಿಂದೆ ಹೆಜ್ಜೆ ಇಡುವುದು ಅಂದರೆ ರಾವಣನ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವುದು. ಮುಂದೆ ಹೆಜ್ಜೆ ಇಟ್ಟರೆ ಸ್ವರ್ಗ, ಹಿಂದೆ ಹೆಜ್ಜೆ ಇಟ್ಟರೆ ನರಕ. ತುಂಬ ಸುಂದರವಾದ ಡೆಫಿನೇಷನ್ ಇದೆ ಒಂದು ಮುರಳಿಯಲ್ಲಿ. ಫರಿಷ್ಠೆಗಳಿಗೆ ಕೇವಲ ರಾಮನ ಆಸ್ತಿ ನೆನಪಿರುತ್ತಂತೆ, ರಾವಣನ ಆಸ್ತಿ ನೆನಪಿರೋದಿಲ್ಲ ಅಂದಿದ್ದಾರೆ ಬಾಬಾ. ಏನು ನೆನಪಿರುತ್ತೆ? ರಾಮನ ಆಸ್ತಿ ಮಾತ್ರ ನೆನಪಿರುತ್ತೆ, ರಾವಣನದಲ್ಲ. ಏಕೆಂದರೆ ರಾವಣನದು ನಮ್ಮದಲ್ಲ. ಅದು ಪರರ ಸೊತ್ತು ನಮ್ಮದು ಅಂತ ಅಂದುಕೊಳ್ಳುವುದು ದೊಡ್ಡ ಅಪರಾಧ, ಪಾಪ. ಅದು ನಮ್ಮದಲ್ಲವೇ ಅಲ್ಲ, ಫರಿಷ್ಠಿಯಾದವನಿಗೆ. ಅದಕ್ಕಾಗಿ ಏಕ್ ಬಾಪ್ ದೂಸರಾ ನಾ ಕೋಯಿ,
तीसरा तो है ही नहीं, दूसरा ही नहीं है तो तीसरा कहाँ से ಅಲ್ವಾ? ನೀನೊಬ್ಬನೇ. ಇಲ್ಲಿ ಹತಾಶೆ ಅಲ್ಲ, ಯಾರು ಇಲ್ಲಪ್ಪ ನೀನು ಬಿಟ್ರೆ, ಹಂಗಲ್ಲ. ಅರ್ಥ ಆಯ್ತಲ್ಲ? ಎಲ್ಲವೂ ಇದ್ದು ಯಾರೂ ನನ್ನವರಲ್ಲ. ವಾಸ್ತವಿಕವಾಗಿ ಇವತ್ತಿನ ಜಗತ್ತು ಹಾಗೇ ಇದೆ. ಬಂಧುಗಳು ಎಂಬವರು ಬಂದುಂಡು ಹೋಗುವರು, ಬಂದರವ ಕಳೆಯಲರಿಯರು ಅಂತ ಹೇಳ್ತಾನೆ ಸರ್ವಜ್ಞ. ಸಂಬಂಧಿಕರೆಲ್ಲ ಬಂದು ಉಂಡು ಹೋಗುವರು ನೀವು ಚೆನ್ನಾಗಿದ್ದಾಗ. ನಿಮಗೆ ಕಷ್ಟ ಇದ್ದಾಗ ಯಾರು ನಿಮ್ಮ ಹತ್ರ ಆಯೋದು ಇಲ್ಲ. ಯಾವಾಗಲೂ ನಾನು ನೆನಪು ಮಾಡಿಕೊಳ್ತೇನೆ, ನಮ್ಮ ಸೆಂಟ್ರ್ ಪಕ್ಕದಲ್ಲಿ ಕೆಳಗಿನ ಬೀದಿಯಲ್ಲಿ ಒಬ್ಬರು ಮನೆ ಇತ್ತು. ತುಂಬ ಶ್ರೀಮಂತರು. ಒಂದು 6-7 ಪೀಳಿಗೆಗಳ ಆಸ್ತಿಗೆ ಒಬ್ಬನೇ ಹಕ್ಕುದಾರ. 100 kg ಚಿನ್ನ ಅವ್ರ ಮನೆಯಲ್ಲೇ ಒಂದು ಸ್ಟ್ರಾಂಗ್ ರೂಮ್ ಮಾಡ್ಕೊಂಡಿದ್ರು ಅವರು. ಅಜ್ಜಿ ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗಿ ಮಗನನ್ನು ಸಾಕಿ ಎಷ್ಟೆಲ್ಲ ಪೂರ್ವಜರ ಆಸ್ತಿಯನ್ನು ಕಾಪಿಟ್ಕೊಂಡು ಮಗನಿಗೆ ಒಪ್ಪಿಸಿದ್ದಾರೆ. ಅಜ್ಜಿ ಯಾವಾಗಲೂ ಕಿರಿಗೊಂಚಲು ಸೊಂಟಿಗೆ ಇಟ್ಕೊಳ್ಳೋಳು. ಸೊಸೆಗೂ ಕೊಡ್ತಿರಲಿಲ್ಲ, ಯಾರಿಗೂ ಕೊಡ್ತಿರಲಿಲ್ಲ. ಒಂದಿನ ನಾನು ವಾಕಿಂಗ್ ಹೋಗಿ ಬರುವಾಗ ಅವ್ರ ಸೊಸೆ ಮನೆ ಹೊಸ್ತಲಿಗೆ ಮೊಳೆ ಹೊಡಿತಾ ಇದ್ಲು. ಮನೆ ಹೊಸ್ತಲಿಗೆ ಮೊಳೆ ಯಾರು ಹೊಡಿತಾರೆ? ಕೆಲವು ಸಂಪ್ರದಾಯದಲ್ಲಿ, ಎಸ್ಪೆಷಲಿ ವೀರಶೈವರ ಕೆಲವು ಸಂಪ್ರದಾಯದಲ್ಲಿ ಮನೆಗೆ ಸೊಸೆ ಬಂದರೆ ಆಕೆ ಹತ್ರ ಮೊಳೆ ಹೊಡಿಸ್ತಾರೆ. ಇವ್ರ ಮನೆ ಒಬ್ಬನೇ ಮಗ, ಅವರಿಗೂ ಈ ಸೊಸೆ ಏನು ಬಂದಿಲ್ವಲ್ಲ ಅಂತ ನಂಗೆ ಥಾಟ್ ಬಂದ್ಬಿಡುತ್ತಲ್ಲ. ರಸ್ತೆಯಲ್ಲಿ ಬರ್ತಾ ಇದ್ದೆ, ಆಕೆ ಸೊಸೆ ಮೊಳೆ ಹೊಡಿ. ನನಗೆ ಹಾಕ್ಬೇಕು ಅವ್ರ ಮನೆ ಸುದ್ದಿ ಅಂದ್ಕೊಂಡು ಬಂದೆ. 4 ಹೆಜ್ಜೆ ಮುಂದೆ ಬಂದರೆ ಆಕೆ ಕರೆದ್ರು ನನ್ನ, ಅಕ್ಕ ಅವರೇ ಗೊತ್ತಾಯ್ತಾ ಅಂತ. ಏನು ಗೊತ್ತಾಗ್ಬೇಕು ನನಗೆ ಕೇಳಿದೆ. ನಮ್ಮ ಅತ್ತೆ ಹೋಗ್ಬಿಟ್ರು ಅಂದರು. ಹೌದಾ, ಯಾವಾಗ ಹೋದರು? ತಂದಿದ್ದೀರಾ ಅಂತ ಕೇಳಿದೆ. ಬಾಡಿ ಬಂದಿದೆಯಾ ಅಂತ. ಇಲ್ಲ, 10 ಗಂಟೆಗೆ ತರ್ತಾರೆ, ಹುಬ್ಬಳ್ಳಿಯಲ್ಲಿ ಹೋಗ್ಬಿಟ್ರು ಆಸ್ಪತ್ರೆಯಲ್ಲಿ. ಆಮೇಲೆ ಬರ್ತೀನಿ ಹಾಗಾದರೆ ಅಂತ. ನಂಗೆ ಥಾಟ್ ಬಂದಿತ್ತಲ್ಲ, ಸುಮ್ಮನೆ ಕೇಳಿಬಿಡೋಣ. ಅಲ್ರಿ, ಬೆಳಿಗ್ಗೆ ಎದ್ಕೊಂಡು ಸುತ್ತಿಗೆ ತೊಗೊಂಡು ಯಾಕೆ ಮೊಳೆ ಹೊಡಿತಾ ಇದ್ದೀರಾ ಅಂತ ಕೇಳಿದೆ. ತುಂಬ ಶ್ರೀಮಂತರ ಮನೆಯಲ್ಲಿ ಆಕೆ ಮನೆಗೆ ಯಾರು ಬಂದರೆ 1 ಕಪ್ ನೀರು ಕೊಡ್ತಿರ್ಲಿಲ್ಲ, ಕೆಲಸದವ್ರೆ ಕೊಡಬೇಕು. ಅಷ್ಟು ಇದ್ದ ಮಹಿಳೆ ಸುತ್ತಿಗೆ ಎತ್ಕೊಂಡು ಮೊಳೆ ಯಾಕೆ ಬಡಿತಿದ್ದಾರೆ ಅಂತ ನಂಗೆ ಥಾಟ್. ಅದಕ್ಕೆ ಆಕೆ ಏನು ಉತ್ತರ ಕೊಟ್ಟರು ಗೊತ್ತಾ? ನಮ್ಮತ್ತೆ ಹೋದ ಮೇಲೆ ಸೊಂಟಕ್ಕಿರಿದು ಬೇಗದ ಒಂಚೂರು ತೆಗ್ದಿದ್ದೀವಿ. ಆಮೇಲೆ ಮನೆ ಪುರೋಹಿತರನ್ನು ಕೇಳಿಸಿದ್ವಿ. ಆಕೆ ಶರೀರ ಅಂದರೆ ಹೆಣ ಒಳಗೆ ತರದ್ರ ಒಳಗೆ ನೀವು ಮೊಳೆ ಬಡಿರಿ, ಇಲ್ಲ ಅಂದರೆ ಅವರು ಭೂತಾಗಿ ಬಂದುಬಿಡ್ತಾರೆ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಆಕೆ ತಾನೇ ಸುತ್ತಿಗೆ ಎತ್ಕೊಂಡ್ಬಿಟ್ಟು, ಅವ್ರು ಹೇಳಿರೋದು ಹೊಸ್ತಲು ಮೇನ್ ಪ್ರಧಾನ ಬಾಗಿಲು ಹೊಸ್ತಲಿಗೆ ಬಡಿರಿ ಅಂತ. ಈಕೆ ಕಿಟಕಿ ಬಾಗಿಲು ಎಲ್ಲದಕ್ಕೂ ಬಿಡಿತಾ ಇದ್ದಾಳೆ, ಯಾಕಂದ್ರೆ ಎಲ್ಲಿಯಾದ್ರೂ ಅತ್ತೆ ಬಂದ್ಬಿಟ್ರೆ ಅಂತ. ಯಾಕೆ ನಾನು ಹೇಳಿದೆ ಅಂದರೆ, ನಮ್ಮವರು ನಂದು ಅಂದ್ಕೊಳ್ತೀವಲ್ಲ, ಎಲ್ಲರೂ ಎಲ್ಲಿ ತನಕ ಹೇಳಿ? ನೀವು ಚೆನ್ನಾಗಿರೋ ತನಕ, ನಿಮ್ಮ ಹತ್ರ ಕಾಸಿರೋ ತನಕ, ನೀವು ಕೊಡಕ್ಕೆ ಶಕ್ತಿಶಾಲಿಯಾಗಿದ್ದ ತನಕ. ಆಮೇಲೆ ಅದಕ್ಕೆ ಇರಲಿ, ಅವ್ರನ್ನೂ ಎಲ್ಲ ನಿಭಾಯಿಸೋಣ, ಬಿಟ್ಬಿಡಿ ಅಂತ ಬಾವೇನು ಹೇಳಿಲ್ಲ. ಆದರೆ ಕಂಪ್ಲೀಟ್ ಒಳಗಿನಿಂದ ನಾನು ಫರಿಷ್ಠೆ ಜೀವನ ನಡೆಸ್ತಾ ಇದ್ದೀನಿ. ಬ್ರಾಹ್ಮಣ ಬುರುಳಿಯಲ್ಲಿ ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಮನ ಫರಿಷ್ಠ ಅಂತನೂ ಬಾಬಾ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ. ಬ್ರಾಹ್ಮಣ ಅಂದ್ರೇ ಫರಿಷ್ಠೆ ಅಂತ. ಅದರಿಂದ ಇಂಪಾರ್ಟೆಂಟ್ ಕ್ವಾಲಿಟಿ, ಏಕ್ ಬಾಪ್ ದೂಸರಾ ನಾ ಕೋಯಿ. ಬಾಬನಲ್ಲೇ ಇಲ್ಲ. ಸ್ನೇಹಿತನು ಬಾಬನೇ, ತಂದೆಯೂ ಬಾಬನೇ, ತಾಯಿಯೂ ಬಾಬನೇ, ಶಿಕ್ಷಕನೂ ಬಾಬನೇ, ಸದ್ಗುರುವೂ ಬಾಬನೇ, ಶಿವಬಾಬನೇ ಸ್ನೇಹಿತ, ಶಿವಬಾಬನೇ ಮಗ, ಎಲ್ಲ ಸಂಬಂಧ. ನಾವೆಲ್ಲ ಟ್ರೈನಿಂಗ್ ಪೀರಿಯಡ್ನಲ್ಲಿದ್ದಾಗ ಚಿಕ್ಕವರು ನಾವೆಲ್ಲ 16 ವರ್ಷ 17 ವರ್ಷ, ನನಗೆ 16 ವರ್ಷ. ಆಲ್ರೌಂಡರ್ ದಾದಿ ಅಂತ ಒಬ್ಬರಿದ್ರು, ಕೇಳಿದಿರಾ? ಗುಲ್ಜಾರ್ ದಾದೀಜಿಯವರ
ಲೌಕಿಕ ತಾಯಿ. ಅಫಿಷಿಯಲ್ ಹೆಸರು ಧೈರ್ಯ ಪುಷ್ಪ ಅಂತ ಅವ್ರದ್ದು, ಯಜ್ಞದಲ್ಲಿ ಬಾಬಾ ಕೊಟ್ಟ ಹೆಸರು. ಆದರೆ ಅವರನ್ನ ಎಲ್ಲರೂ ಕರೀತಿದ್ದಿದ್ದು ಆಲ್ರೌಂಡರ್ ದಾದಿ. ಅವ್ರು ನಮಗೆ ದಿನ ಒಂದು ಕ್ಲಾಸ್ ಮಾಡೋರು ಟ್ರೈನಿಂಗ್ನಲ್ಲಿ. ಬಾಬನನ್ನ ಮಗನನ್ನಾಗಿ ನೋಡಬೇಕು ನೀವು ಅಂತ ಹೇಳೋರು. ಅಯ್ಯೋ, ನಾವೆಲ್ಲ ನಕ್ಕು ಬಿಡ್ತಿದ್ವಿ, ನಾವೆಲ್ಲ ಸಣ್ಣ ಸಣ್ಣ ಕುಮಾರಿಯರು, ಏನು ಮಗ ಅವೆಲ್ಲ ಬೇಡ ನಮಗೆ ಅಂತ. ಸಹಜನಾಗಿ ನೋಡಬೇಕು, ಮಗನಾಗಿ. ಬಾಬನೇ ಪ್ರಿಯತಮ, ಬಾಬನೇ ಮಗ. ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಆಗ ದಾದಿ ಒಂದು ಭಾಳ ಚಂದ ಕ್ಲಾಸ್ ಮಾಡಿದ್ರು. ಕ್ಲಾಸ್ ಅಂದರೆ ಅವರೆಲ್ಲ ಹೀಗೆ ಈಗಿನ ಟೈಪಲ್ಲ, ಅದೆಲ್ಲ ಕ್ಲಾಸ್ ಅಂದರೆ ಇಲ್ಲಿಗೆ ತಾಗುವಂತಹ ಮಾತುಗಳವೆಲ್ಲ. ಏನು ಹೇಳಿದ್ರು ದಾದಿ ಅಂದರೆ, ನಿಮಗೆ ಯಾವ ಸಂಬಂಧ ಬಾಬನ ಜೊತೆಗೆ ಅನುಭವ ಆಗೋದಿಲ್ವೋ ಆ ಸಂಬಂಧ ಲೌಕಿಕದಲ್ಲಿ ಎಳೀತದೆ ನಿಮ್ಮನ್ನು. ಅದಕ್ಕಾಗಿ ನೀವು ಎಲ್ಲ ಸಂಬಂಧವನ್ನು ಬಾಬನ ಜೊತೆಗೆ ಇಟ್ಕೋಬೇಕು. ಯಾವ ಸಂಬಂಧ ಬಾಬನ ಜೊತೆಗೆ ನಿಮ್ಗೆ ಅನುಭವ ಮಾಡೋಕ್ಕಾಗಲ್ಲ, ಯಾವುದ್ರಲ್ಲಿ ನೀವು ವೀಕ್ ಆಗ್ತೀರಾ ಆ ಸಂಬಂಧ ನಿಮ್ಮನ್ನು ಲೌಕಿಕದಲ್ಲಿ, ನಿಮಗೆ ಬಾಬನನ್ನ ಸ್ನೇಹಿತ ಮಾಡ್ಕೊಳಕ್ಕಾಗ್ತಿದ್ರೆ ನೀವು ಇಲ್ಲಿ ಯಾರನ್ನಾದ್ರೂ ಸ್ನೇಹಿತರನ್ನ ಹುಡ್ಕೊಳ್ತೀರಾ. ಬಾಬನನ್ನ ಪ್ರಿಯತಮ ಮಾಡ್ಕೊಳಕ್ಕಾಗದಿದ್ರೆ ಇಲ್ಲಿ ಯಾರಾದ್ರೂ ಕಂಪ್ಯಾನಿಯನ್ನ ಹುಡ್ಕೊಳ್ತೀರಾ. ಬಾಬನನ್ನ ಮಗ ಮಾಡ್ಕೊಳಕ್ಕಾಗದಿದ್ರೆ ನಾವು ನೋಡಿದ್ದೀವಿ ಎಷ್ಟೋ ಜನ ಪಾಪ ಬಾಬನ ಮಕ್ಕಳಾಗಿರ್ತಾರೆ, ಅವರಿಗೆ ಲೌಕಿಕದಲ್ಲಿ ಮಕ್ಕಳಿರಲ್ಲ. ಸುಮ್ಮನೆ ಇದ್ದು ಬಿಟ್ರಾಯ್ತು, ಮಕ್ಕಳಿಲ್ದಿದ್ರೆ ಶಿವಬಾಬನ ಮಗು ಮಾಡ್ಕೊಂಡು ಹಂಗೆ ಮಾಡಲ್ಲ ಅವರು. ಯಾರನ್ನೋ ಒಬ್ಬರನ್ನ ದತ್ತಕ ತೊಗೊಂಡ್ಬಿಡ್ತಾರೆ, ಮತ್ತೆ ಪಜಿತಿ ತಂದ್ಕೊಳ್ತಾರೆ. ಇದ್ದಿದ್ದು ಅನಿವಾರ್ಯ ನಿಭಾಯಿಸ್ಲೇಬೇಕು, ಇಲ್ಲದ್ದು ಯಾಕೆ ಗಂಟು ಹಾಕ್ಕೋಬೇಕು ಮತ್ತೆ ಅಲ್ವಾ. ಅದು ಯಾವಾಗ ಹಂಗಾಗುತ್ತೆ ಅಂದರೆ ಬಾಬನ ಜೊತೆಗೆ ಸರ್ವ ಸಂಬಂಧವನ್ನು ನಿಭಾಯಿಸಕ್ಕೆ ಆಗದೇ ಇದ್ದಾಗ, ಕೊರತೆಯಾದಾಗ. ಹಾಗಾಗಿ ನಮ್ಮ ಅಡಿ, ನಮ್ಮ ಹೆಜ್ಜೆ ಮುಂದೆ ಹೋಗೋದೇ ಇಲ್ಲ, ನಿಂತು ಅಟಕಾಯಿಸ್ಕೊಂಡ್ಬಿಡ್ತದೆ, ನಿಂತು ಬಿಡ್ತದೆ. ನೀರು ನಿಲ್ಲಬಾರ್ದು, ರಕ್ತ ನಿಲ್ಲಬಾರ್ದು, ಹಣ ನಿಲ್ಲಬಾರ್ದು. ಯಾವಾಗಲೂ ಏನಾಗ್ತಾ ಇರ್ಬೇಕು ಹೇಳಿ, ಅದು ಸರ್ಕ್ಯುಲೇಟ್ ಆಗ್ತಾ ಇರಬೇಕು. ನೀರು ನಿಂತರೆ ಹುಳ ಬೀಳ್ತವೆ, ಪಾಚಿ ಕಟ್ತದೆ. ರಕ್ತ ಎಲ್ಲಿಯಾದ್ರೂ ಒಂದು ಸೆಲ್ ನಿಂತು ಬಿಟ್ರು ಸಾಕು, ಬ್ಲಾಕೇಜ್ ಆಗ್ತದೆ ಅಲ್ವಾ. ಹಣ ನಿಂತ್ರೆ ಬ್ಲ್ಯಾಕ್ ಮನಿ, ಕಪ್ಪು ಹಣ ಆಗ್ತದೆ, ಅದು ಸರ್ಕ್ಯುಲೇಟ್ ಆಗದೆ ಇದ್ರೆ. ಹಾಗೆ ಪುರುಷಾರ್ಥಿಗಳು ನಿಲ್ಲಬಾರ್ದು. ನಿಂತ್ರೆ ಏನಾಗುತ್ತದೆ, ಹಾಫ್ ಕಾಸ್ಟ್ ಬ್ರಾಹ್ಮಣರಾಗ್ಬಿಡ್ತಾರೆ. ನಿಂತ್ವಿ ಅಂದ್ರೇನು, ಮುಗಿತಲ್ಲಿ. ನಿಧಾನವಾಗಿಯೇ ಸರಿ, ಮುಂದುವರಿಕೆ ಇರಬೇಕು, ಗತಿಶೀಲತೆ ಇರಬೇಕು. ಏನು ಹೇಳ್ಬೇಕು ಹೇಳಿ, ಸ್ವಲ್ಪ ಸ್ವಲ್ಪ ಸ್ವಲ್ಪನಾದ್ರೂ ಕದಲ್ತಾ ಇರಬೇಕು, ಗತಿಶೀಲತೆ ಬೇಕು ಪುರುಷಾರ್ಥದಲ್ಲಿ. ಆಗ ನಾವು ಫರಿಷ್ಠ ಜೀವನ ಅನುಭವ ಮಾಡೋಕ್ಕಾಗ್ತದೆ. ಹಾರಬೇಕಲ್ವಾ, ಫರಿಷ್ಠೆ ಅಂದರೆ ಹಾರಬೇಕು. ನಿಮಗೆ ಗೊತ್ತಿದೆ, ಈಗ ನೀವು ಗಾಡಿಗೆ ಹಾಕೋ ಪೆಟ್ರೋಲು ವಿಮಾನಕ್ಕೆ ಹಾಕೋಕ್ಕಾಗಲ್ಲ, ಗೊತ್ತಲ್ವಾ. ಭಾಳ ಪ್ಯೂರ್ ಫ್ಯೂಯಲ್ ಬೇಕಾಗ್ತದೆ. ಆ ಫ್ಯೂಯಲ್ ಈ ಫ್ಯೂಯಲ್ ಅಲ್ಲ. ಈ ಕಾಮನ್ ಪೆಟ್ರೋಲ್ ನಾವೇನು ಗಾಡಿಗೆ ಬಳಸ್ತೀವಿ ಅದು ವಿಮಾನಕ್ಕೆ ಬಳಸಿದ್ರೆ ವಿಮಾನ ಡಮ್ಮ. ವಿಚಾರ ಮಾಡಿ, ಸ್ಥೂಲವಾದ ವಿಮಾನ ಹಾರಕ್ಕೆ ಪ್ಯೂರ್ ಇಂಧನ ಬೇಕು. ನಮ್ಮ ಪುರುಷಾರ್ಥವು ಹಾರಬೇಕು ಅಂದರೆ ಅಷ್ಟೇ ಪ್ಯೂರಿಫೈ ಆದ ರಿಲೇಷನ್ಸ್ ಬೇಕು ಬಾಬನ ಜೊತೆಗೆ. ಅಲ್ಲಿ ಇಲ್ಲಿ 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 ಸಿಕ್ಕಾಕೊಂಡ ರಿಲೇಷನ್ಸ್ ಇದ್ರೆ, ಸಂಬಂಧಗಳಿದ್ರೆ ಮೇಲೆ ಹಾರಕ್ಕೆ ಬಿಡೋದೇ ಇಲ್ಲ. ಒಬ್ರು ಆದ್ಮೇಲೆ ಒಬ್ರು ಕೆಳಗಿಳಿತಾ ಇರ್ತಾರೆ. ಹಾಗಾಗಿ ಫರಿಷ್ಠೆಯ ಅತಿ ಅಮೂಲ್ಯವಾದ ಇನ್ನೊಂದು ಲಕ್ಷಣ, ಪುರುಷಾರ್ಥ ಏಕ್ ಬಾಪ್ ದೂಸರಾ ನಾ ಕೊಯ್. ಸರ್ವ ಸಂಬಂಧವೂ ಶಿವಬಾಬನೇ. ಅನುಭವ ಮಾಡಿದ್ದೀರಾ? ಎಷ್ಟು ಜನರಿಗೆ ಬಾಬನ ತಂದೆಯಾಗಿ ಅನುಭವ ಮಾಡುವ ಅನುಭವ ಇದೆ?
ತಾಯಿಯಾಗಿ, ಮಗನಾಗಿ. ಇಂಪಾರ್ಟೆಂಟ್ ಸಂಬಂಧಗಳು. ಯಾಕೆ ಗೊತ್ತಾ? ನಿಮ್ಮನ್ನ ಮಗು ಮಾಡಿಕೊಂಡ್ರೆ ಆಸ್ತಿ ನಮಗೆ ಸಿಕ್ತು. ನಿಮ್ಮದು ಅಂತ ಏನು ಇಟ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ಯಾರಿಗಾದ್ರೂ ಕೊಡ್ಬೇಕಲ್ಲ. ಯಾರಿಗೆ ಕೊಡ್ತೀವಿ ಅದನ್ನು? ಮಗ ಮಾಡಿಕೊಂಡ್ರೆ, ಬಾಬನನ್ನ ವಾರಸುದಾರ ಮಾಡಿಕೊಂಡ್ರೆ ಅಷ್ಟು ನೋಡಿ. ಇತ್ತೀಚೆಗೆ ಮಾತೇರ ಅನುಭವ ಹೇಳ್ತಾರೆ. ನಿಮ್ಮದು ಇರಬೇಕು ಅನುಭವ. ಮಕ್ಕಳಿಗಿಂತ ಮೊಮ್ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಕೊರೆ ಅಂತ ಅಲ್ವಾ? ಅಸಲಿಗಿಂತ ಬಡ್ಡಿ ಮೇಲೆ ಜಾಸ್ತಿ ಪ್ರೀತಿ. ಯಾವಾಗಲೂ ಯಾವುದ್ರ ಮೇಲೆ ಪ್ರೀತಿ ಜಾಸ್ತಿ? ಅಸಲು ಕೊಡದಿದ್ರು ಪರಲ್ಲ, ಬಡ್ಡಿ ಮಾತ್ರ ಸಮಯಕ್ಕೆ ಕೊಡ್ತಾ ಇರಬೇಕು ಅಂತ. ಹೌದಾ? ನಾನು ನೋಡಿದ್ದೇನೆ ಎಷ್ಟೊಳ್ಳೆ ಪುರುಷಾರ್ಥಿ ಮಾತೆಯರು ಮೊಮ್ಮಕ್ಕಳು ಬಂದಮೇಲೆ ಹಿಂಗಾಗ್ಬಿಟ್ಟಿದ್ದಾರೆ. ಅಯ್ಯೋ ಏನು ಮಾತಾಡೋದು, ಏನು ಫೋನು, ಏನು ಅವ್ರ ಹತ್ರ ಕುರಿ ವಿಡಿಯೋ ಕಾಲ್ನಲ್ಲಿ ನನ್ನ ಮಗು ಹಂಗೆ ಅಂದ್ಬಿಡ್ತು, ನನ್ನ ಮೊಮ್ಮಗು ಹಿಂಗೆ ಅಂದ್ಬಿಡ್ತು. ಕೊನೆಗೆ ಕೇಳಿ ಕೇಳಿ ಸಾಕಾಗಿ ಹೇಳ್ತೇನೆ ನಾನು, ಜಗತ್ತಿನಲ್ಲಿ ಯಾರಿಗೂ ಇಲ್ದಿರೋ ಮೊಮ್ಮಗು ನಿಮಗೆ ಹುಟ್ಟಿಲ್ಲ ಬಿಡ್ರಿ, ಸುಮ್ಮನೆ ಸ್ವಲ್ಪ ನಿಧಾನ ಅಂತ. ಅದಕ್ಕೆ ಶಿವಬಾಬನ ಏನು ಮಾಡ್ಕೋಬೇಕೀಗ? ಬಾಬನ ಸರ್ವ ಸಂಬಂಧ. ಈಗ ಅನುಭವ ಮಾಡೋಣ. ಈಗ ಟ್ರಾಫಿಕ್ ಕಂಟ್ರೋಲ್ನಲ್ಲಿ ಬಾಬಾ ನಮ್ಮ ಪ್ರೀತಿಯ ಪ್ರಿಯತಮ ಆಗಿದ್ದಾರೆ. ನಮ್ಗೆ ಯಾವಾಗಲೂ ನಮ್ಮ ಜೊತೆಗಿರೋನು ಅನುಭವ ಮಾಡೋಣ.
ಗೀತೆ ಕೇಳಿದ್ವಿ, ನಿತ್ಯ ಯಾದ ಕರೋ ಮನ್ ಸೆ ಶಿವ ಕೋ. ಶಿವಬಾಬನ್ ನೆನಪು ಮಾಡೋದು ಸುಲಭನೋ, ಆತ್ಮಾಭಿಮಾನಿ ಆಗೋದು ಸುಲಭನೋ? ರಾಜಯೋಗದಲ್ಲಿ 2 ಅನುಭವ ಅಲ್ವಾ? ಅಪ್ನೆ ಕೋ ಆತ್ಮ ಸಮझो ಮುझे ಯಾದ್ ಕರೋ ಅಲ್ವಾ? ರಾಜಯೋಗದ BKSಗೆ ರಾಜಯೋಗದ ಡೆಫಿನೇಷನ್ ಏನು? ಅಪ್ನೆ ಕೋ ಆತ್ಮ ಸಮझना, बाप को याद करना. अपने को आत्मा समझना आसान है या बाप को याद करना आसान है? ಯಾವುದು ಸುಲಭ? ಮೊದಲನೇದ ಎರಡನೇದ? ಎರಡನೇದು. ಮೊದಲನೇದು ಅಲ್ಲ, ಅದು ವಿಧಿ. ಆತ್ಮ ಅಂತ ತಿಳಿದು ಬಾಬಾ ನೆನಪು ಮಾಡೋದು. ನನ್ನ ಪ್ರಶ್ನೆ, ನಿಮಗೆ ಯಾವುದು ಸುಲಭ ಅನ್ನಿಸ್ತದೆ? ಆತ್ಮ ಅಂತ ತಿಳ್ಕೊಳ್ಳೋದ, ಶಿವಬಾಬಾ ನೆನಪು ಮಾಡೋದ? ಎರಡನೇದು. ಕಷ್ಟ ಆತ್ಮಾಭಿಮಾನಿ ಆಗೋದು ಅಲ್ವಾ? ಯಾಕೆ ಗೊತ್ತಾ? ಜನ್ಮ ಜನ್ಮಾಂತರದಿಂದ ಪರಮಾತ್ಮ ನೆನಪು ಮಾಡಿದ್ದೀವಿ ನಾವು. ದೇವರೇ, ರಾಮ, ಕೃಷ್ಣ, ಗೋವಿಂದ, ಶಿವ ಅಂತ. ಈಗ ಅದನ್ನೊಂಚೂರು ಚೇಂಜ್ ಮಾಡ್ಕೊಂಡು ಶಿವಬಾಬಾ ಅಂದ್ಬಿಡ ಅಷ್ಟೆ. ಬಟ್ ಅದು ಯಾದಲ್ಲ. ಅದಕ್ಕೆ ಪೂರ್ವ ಸಿದ್ಧತೆ ಏನು ಬೇಕು? ಆತ್ಮಾಭಿಮಾನಿಯಾಗಿ ಬಾಬನನ್ನ ನೆನಪು ಮಾಡಬೇಕು. ಚಪ್ಪಲಿ ಬಿಟ್ಟು ದೇವಸ್ಥಾನದ ಒಳಗೆ ಹೋಗ್ಬೇಕು. ಚಪ್ಪಲಿ ಹಾಕ್ಕೊಂಡು ಹೋಗುವಂಗಿಲ್ಲ. ದೇಹಾಭಿಮಾನದಲ್ಲಿದ್ದರೆ ಬಾಬನ ನೆನಪಿರೋದಿಲ್ಲ. ಫರಿಯಾದ್, ಕಂಪ್ಲೇಂಟ್ಸ್ ಶುರುವಾಗ್ಬಿಡ್ತದೆ. ಯಾವಾಗ? ದೇಹಾಭಿಮಾನ ಬಂದಾಗ. ಬಾಬಾ ಕಾಲು ನೋಯ್ತದೆ, ಬಾಬಾ ನನ್ನ ಮಗನಿಗೆ ಆ ಕಷ್ಟ, ಬಾಬಾ ನನಗೆ ಈ ಕಷ್ಟ. ಇವೆಲ್ಲ ಹಾರಕ್ಕೆ ಬಿಡದಿದ್ದಂಗೆ ನಮ್ಮನ್ನು ಎಳೆಯುವಂತಹ ವಿಘ್ನಗಳು. ಅದು ಯಾವಾಗ ಅಂದರೆ ಆತ್ಮಾಭಿಮಾನಿ ಸ್ಥಿತಿ ಇಲ್ಲದಿದ್ದಾಗ. ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ನಮ್ಮಷ್ಟು ಆತ್ಮಾಭಿಮಾನಿಗಳು ಯಾರಿಲ್ಲ ಅಂತ. ಆದರೆ ನಮ್ಮನ್ನು ಅನಲೈಸ್ ಮಾಡಿಕೊಂಡ್ರೆ, ಈಗ ನೀವು ಪ್ರಾಕ್ಟಿಕಲ್ ಯೋಗ ಮಾಡ್ತಾ ಇರ್ತೀರ, ಕ್ರಿಯೇಟಿವ್. ಒಂದಿನ ನೋಡಿ, ಎದುರಿಗೊಂದು ಆತ್ಮನನ್ನು ಕೂರಿಸ್ಕೊಂಡು ಯೋಗ ಮಾಡಿ. ಆತ್ಮನದ್ದು ಯಾವ ಶರೀರದ ಭಾಗವೂ ಕಾಣದೆ ಆತ್ಮವೇ ಕಾಣುತ್ತಾ ನನಗೆ. ಇಲ್ಲೊಂದು ಸ್ವಲ್ಪ ಕರೆಕ್ಷನ್. ಕಾಣುವುದು ಬೇರೆ, ನೋಡುವುದು ಬೇರೆ. ಅರ್ಥ ಆಯ್ತಾ? ಕಾಣುವುದು ಬೇರೆ, ನೋಡುವುದು ಬೇರೆ. ಹೇಗೆ ಅರ್ಥ ಆಗುತ್ತದು? ನೀವೀಗ ನಿಮ್ಮೂರಿಂದ ಇಲ್ಲಿಗೆ ಬರ್ತೀರಿ ಅಂದ್ಕೊಳ್ಳಿ. ನಿಮ್ಮೂರು ಮಂಡ್ಯ, ಅಲ್ಲಿಂದ ಮೈಸೂರಿಗೆ ಬರ್ತೀರಿ. ಮಂಡ್ಯದಿಂದ ಮೈಸೂರಿಗೆ ಬರುವ ತನಕ ಏನೇನೋ ಕಾಣುತ್ತೆ ನಿಮಗೆ, ರಸ್ತೆ ಬದಿಗೆ, ರಸ್ತೆ ಎದುರಿಗೆ ಅಲ್ವಾ? ಬಟ್ ನಿಮಗೆ ಒಂದೇ ಗುಂಗು, ನಾನು ಬಟ್ಟಿಗೆ ಹೋಗಬೇಕು ಅಂತ. ಅಯ್ಯೋ, ಬೇಗ ಹೋಗಬೇಕು, ಬಟ್ಟೆ ಶುರುವಾಗಕ್ಕೆ ಮುಂಚೆ. ನಿಮಗವೇನು ಕಂಡ್ರೂ ನೀವು ಅದನ್ನು ನೋಡುವುದಿಲ್ಲ. ಅರ್ಥ ಆಯ್ತಾ? ಕಾಣುವುದಕ್ಕೇನು ನೂರಾರು ಕಾಣ್ತವೆ, ಎಲ್ಲ ದೃಶ್ಯಾವಳಿಗಳು ಕಾಣ್ತವೆ. ಕೇಳ್ತಾರೆ, ನನ್ನ ಗಾಡಿ ನಿಮ್ಮ ಎದುರಿಗೆ ಪಾಸ್ ಆಯ್ತಲ್ರಿ, ನೋಡ್ಲಿಲ್ವಾ? ಇಲ್ರಿ, ನಾನು ನೋಡಲಿಲ್ಲ. ಯಾಕೆಂದರೆ ನನ್ನ ತಲೆ ಅಲ್ಲಿ ಇರಲಿಲ್ಲ. ಭಾಳ ಇಂಪಾರ್ಟೆಂಟ್ ಇವೆರಡು ಶಬ್ದ ಇದೆಯಲ್ಲ. ಹಾಗೆಯೇ ನಾನು ಫರಿಸ್ತೆ ಆಗಬೇಕಾದ್ರೆ ಕಾಣುವುದಕ್ಕೇನು ಎಲ್ಲರೂ ಕಾಣ್ತಾರೆ ನನಗೆ, ಆದರೆ ನಾನೇನು ನೋಡ್ತೇನೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಕಾಣುವುದಕ್ಕೆ ದೇಹ ಕಾಣ್ತಿದೆ ನನಗೆ, ಬಟ್ ನಾನೇನು ನೋಡ್ತೇನೆ? ದೇಹ ನೋಡ್ತೇನೋ, ದೇಹದಲ್ಲಿರುವ ಆತ್ಮವನ್ನು ನೋಡ್ತೇನೆ. ಕಾಣುವುದು ನ್ಯಾಚುರಲ್ ಆಗಿ, ಯಾಂತ್ರಿಕವಾಗಿ ಎಲ್ಲರಿಗೂ ಕಾಣುತ್ತೆ, ಕಣ್ಣಿದ್ದವ್ರಿಗೆಲ್ಲ ಕಾಣುತ್ತೆ. ಬಟ್ ನಾವು ಯಾವುದ್ರ ಮೇಲೆ ಹೆಚ್ಚಿಗೆ ಅಟೆನ್ಷನ್ ಕೊಡ್ತೇವೆ, ಗಮನ ಕೊಡ್ತೇವೆ, ಅದನ್ನು ನೋಡ್ತೇವೆ. ನಾವು ಏನನ್ನು ನೋಡ್ತೇವೆ ಅದು ನಮಗೆ ಸ್ಮೃತಿಯಲ್ಲಿ ಉಳಿಯುತ್ತೆ. ಕಂಡಿದ್ದೆಲ್ಲ ನೆನಪಿರೋದಿಲ್ಲ. ನೀವು ರಸ್ತೆಯಲ್ಲಿ ಬರುವಾಗ ಎಷ್ಟೋ ಬಸ್ಸುಗಳು ಪಾಸ್ ಆಗ್ತವೆ. ಯಾವ್ಯಾವ ಊರಿನ ಬಸ್ಸು ಅಂತ ನೀವೇನಾದರೂ ಗಮನಿಸಿರ್ತೀರಾ? ಇಲ್ಲ, ಯಾಕೆಂದರೆ ನೀವು ನೋಡಿರೋದಿಲ್ಲ. ಕಂಡಿರುತ್ತೆ ನಿಮಗೆ ಬಸ್ಸು, ನೀವು ನೋಡ್ರಲ್ಲ. ಸೇಮ್ ಥಿಂಗ್. ನಾನು ಫರಿಷ್ಠೆ ಆಗುವುದರ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೇನೆ ಅಂದರೆ ನನಗೆ ಜನ ಕಾಣುವುದು ನಿಂತು ಹೋಗ್ತದೆ, ಏನೋ ಮೆಸ್ಮರೈಸ್ ಆಗಿ ಹೋಗ್ತದೆ, ಎಲ್ಲ ಮಾಯವಾಗಿ ಹೋಗ್ತಾರೆ. ಹಾಗೇನೂ ಇಲ್ಲ.
ಕೊನೆ ತನಕ ಈ ಸಾಕಾರ ಲೋಕದ ನಿಯಮದಂತೆ ಎಲ್ಲ ದೇಹಧಾರಿಗಳು ಇರ್ತಾರೆ, ಅವರ ಮಧ್ಯೆ ನಾನು ಇರ್ತೇನೆ. ಆಸ್ ಇಫ್ ಬ್ರಹ್ಮಬಾಬನೂ ಇದ್ರು, ದಾದಿಯಂದ್ರು ಇದ್ರು, ಎಲ್ಲರೂ ಇದ್ರು. ಎಲ್ಲರ ಮಧ್ಯೆ, ಎಲ್ಲ ವೆರೈಟಿ ಸಂಸ್ಕಾರಗಳ ಮಧ್ಯೆ ಅಂಥ ಟಾಪ್ ಮೋಸ್ಟ್ ಪುರುಷಾರ್ಥಿ, ಕ್ಷುಲ್ಲಕ ಪುರುಷಾರ್ಥಿಗಳ ಮಧ್ಯೆಯೂ ಇದ್ರು ಬಾಬಾ. ಬಟ್ ಅವು ಯಾವುದೂ ಅವನಿಗೆ ಕಂಡರೂ ಅವನದನ್ನ ನೋಡಲೇ ಇಲ್ಲ. ನಾವು ಮಾಡಬೇಕಾಗಿರೋ ಪುರುಷಾರ್ಥ ಅದು. ಎಲ್ಲರಲ್ಲಿ ಆತ್ಮವನ್ನ ನೋಡುವ ಪುರುಷಾರ್ಥ. ನಮಗೆ ನೆನಪಿರ್ಬೇಕಾಗಿರೋದು ಆತ್ಮ. ಆಗ ಇವ್ರು ಹೀಗಿದ್ದಾರೆ, ಈ ಬಟ್ಟೆ ಊಟಿದ್ದಾರೆ, ಇವರು ಸೊಟ್ಟಿಗಿದ್ದಾರೆ, ಇವರು ನೆಟ್ಟಿಗಿದ್ದಾರೆ. ಮತ್ತೆ ನಾವು ಒಂದು ಆತ್ಮನನ್ನ ವ್ಯಕ್ತಿಯಾಗಿ ನೋಡಿದಾಗ ಆ ವ್ಯಕ್ತಿಯ ಬಲಹೀನತೆಗಳು ಕಾಣಿಸಕ್ ಶುರುವಾಗುತ್ತೆ ನಮ್ಗೆ. ಅರ್ಥ ಆಯ್ತಲ್ಲ? ಪರಿಚಯ ಇದ್ರೆ. ಇಲ್ಲ ಅಂದ್ರೆ ಅವನ ಪೋಸ್ಚರ್, ಅವನ ಮಾತಾಡುವ ರೀತಿ ಎಲ್ಲ ಕಾಮೆಂಟ್ಸ್ ಶುರುವಾಗುತ್ತೆ ಇಲ್ಲಿ. ಅದೇ ನಾವು ಆತ್ಮವನ್ನ ನೋಡುವ ಅಭ್ಯಾಸ ಮಾಡಿದಾಗ ಅವೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಒಂದೇ ದಿನಕ್ಕೆ 0 ಆಗಲ್ಲ, ಬಟ್ ಇಟ್ ಡಿಕ್ರೀಸಸ್, ಕಡಿಮೆ ಆಗ್ತದೆ. ಅದು ಪುರುಷಾರ್ಥ. ಇದು ಆತ್ಮೋನ್ನತಿ. ಚೆನ್ನಾಗಿ ನೆನ್ಪಿಟ್ಕೋಬೇಕು, ನಾವು ಪರಿಸ್ಥಿತಿಯನ್ನು ಬದಲಾಯಿಸೋದು ನಮ್ಮ ಕೈಯಲ್ಲಿಲ್ಲ. ಆದರೆ ನಮ್ಮ ಮನಸ್ಥಿತಿಯನ್ನು ನಾವು ಬದಲಾಯಿಸ್ಕೊಳ್ಬೋದು. ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಮನ್ಮನಾಭವ ಆಗಿ ಅಂತ ಶಿವಬಾಬಾ ಹೇಳಿರೋದು. ಅರ್ಥ ಆಯ್ತಲ್ಲ? ಮನ್ಮನಾಭವ ಯಾಕಾಗುವುದು? ನಮ್ಮ ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಳುವುದಕ್ಕೆ. ನಮ್ಮ ಮನಸ್ಸಿನ ಸ್ಥಿತಿ ಶಕ್ತಿಶಾಲಿ ಆಗ್ತಾ ಹೋದಷ್ಟು ಪರಿಸ್ಥಿತಿಯ ಪ್ರಭಾವ ನಮ್ಮ ಮೇಲೆ ಆಗುವುದಿಲ್ಲ. ಈ ಲೌಕಿಕ ಜಗತ್ತಿನಲ್ಲಿ ಇಂತಹ ಅನೇಕ ಉದಾಹರಣೆಗಳು ಸಿಗ್ತವೆ. ಒಂದು ಎಕ್ಸಾಂಪಲ್ ಇದೆ, ನಿಮಗೆ ಗೊತ್ತಿರಬೇಕು. ಒಂದ್ಸಲ ಸಮ್ ಇಯರ್ಸ್ ಬ್ಯಾಕ್ ಬೆಂಗಳೂರಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ಕಾನ್ಫರೆನ್ಸ್ ಇತ್ತು. ದೊಡ್ಡ ದೊಡ್ಡ ಹೂಡಿಕೆದಾರರು, ಟಾಟಾ, ಅಂಬಾನಿ, ಇಂಥ ದೊಡ್ಡ ದೊಡ್ಡ ಜನ ಆ ಮೀಟಿಂಗಿಗೆ ಬರಬೇಕಾಗಿತ್ತು. ಐ ಥಿಂಕ್ ಅದು ಯಾವಾಗ ಅಂದರೆ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆಗಿತ್ತು ನೋಡಿ. ಅದಾಗಿ ಕೆಲವು ದಿನಗಳ ನಂತರ ಇನ್ನೂ ಸ್ವಲ್ಪ ಭಯ ಇತ್ತು ವಾತಾವರಣದಲ್ಲಿ. ಅದಕ್ಕೆ ಸರ್ಕಾರ ಏನು ಹೇಳ್ತೀವಿ, ಇವರೆಲ್ಲರೂ ತಮ್ಮ ತಮ್ಮ ಓನ್ ಜೆಟ್ ತಗೊಂಡು ಬರೋರು, ಯಾರು ಸರ್ಕಾರಿ ಫ್ಲೈಟ್ಗಳಲ್ಲಿಯೋ ಅಥವಾ ಪ್ಯಾಸೆಂಜರ್ಸ್ ಫ್ಲೈಟ್ನಲ್ಲಿ ಬರೋರಲ್ಲ. ಓನ್ ಜೆಟ್ಟಲ್ಲಿ, ಓನ್ ಹೆಲಿಕಾಪ್ಟರ್ಗಳಲ್ಲಿ ಬರೋರು. ಅವರಿಗೆಲ್ಲ ಸರ್ಕಾರದ ಗೃಹ ಇಲಾಖೆ, ಹೋಮ್ ಮಿನಿಸ್ಟ್ರಿ, ನೀವು ಯಾರು ನಿಮ್ಮ ಜೆಟ್ಗಳನ್ನು ತಗೊಂಡು ಹೋಗಬೇಡಿ, ನೀವೆಷ್ಟು ಜನ ಹೋಗಬೇಕು ಅಂತ ಹೇಳಿ ನಿಮಗೆ ನಾವು ಸ್ಪೆಷಲ್ ಚಾರ್ಟರನ್ನು ವ್ಯವಸ್ಥೆ ಮಾಡ್ತೇವೆ. ಯಾಕಂದರೆ ಸೆಕ್ಯೂರಿಟಿ ಪರ್ಪಸ್ ಇದೆ, ಹಾಗಾಗಿ ಎಲ್ಲರಿಗೂ ನಾವು ಪರ್ಮಿಷನ್ ಕೊಡಲ್ಲ ಅಂತ. ಇವರೆಲ್ಲರಿಗೂ ಸರಿ, ಇವರು 15-16 ಜನ ಇದ್ದರು. ಅಲ್ಲಿಂದ ಇಲ್ಲಿಗೆ ಮೀಟಿಂಗಿಗೆ ಬರಬೇಕಾಗಿತ್ತು. ಎಲ್ಲರೂ ಮುಂಬೈಯಿಂದ ಬರುವವರು. ಅವರಿಗೊಂದು ಸ್ಪೆಷಲ್ ಚಾರ್ಟರ್ ವ್ಯವಸ್ಥೆ ಆಯಿತು. ಇವರೆಲ್ಲ ಏರ್ಪೋರ್ಟಿಗೆ ಬಂದರು. ಡ್ಯೂ ಟು ಸಮ್ ಪರ್ಪಸ್ ಪ್ರಾಬ್ಲಮ್ ಫ್ಲೈಟ್ ಪೋಸ್ಟ್ಪೋನ್ ಆಗ್ತಾ ಹೋಯ್ತು. ಇವ್ರು ಬಂದ ಮೇಲೆ ಫಸ್ಟ್ 1/2 ಅವರ್ 1 ಅವರ್ ವಿಷಾದಿಸುತ್ತೇವೆ ಅಲ್ವಾ? ಹೇಳ್ತಾ ಅನೌನ್ಸ್ಮೆಂಟ್. ಇವ್ರು ವೇಟ್ ಮಾಡ್ತಾ ಇದ್ದಾರೆ VIP ಲಾಂಜಲ್ಲಿ ಕೂತು. ಫ್ಲೈಟ್ ಪೋಸ್ಟ್ಪೋನ್ ಆಗ್ತಾನೇ ಇದೆ. ಏನು ಸಿಟ್ಟು ಬಂದ್ಬಿಟ್ಟಿದೆ. ಉಳಿದವರೆಲ್ಲ ಚೀರಾಡ್ತಿದ್ದಾರೆ, ಕಿರುಚಾಡ್ತಿದ್ದಾರೆ. ನಮಗೆ ಅಲ್ಲಿ ಮೀಟಿಂಗಿಗೆ ಹೋಗಬೇಕು. ಎಕ್ಸಾಕ್ಟ್ಲಿ 6 o'clock, ಈವ್ನಿಂಗ್ 6 o'clock ಮೀಟ್ ಇತ್ತು. ಇವರು 1:15 ಬರಕ್ಕೆ ಹೇಳಿದ್ದಾರೆ. ಇವರಿಗೆ 1:15 ಬಂದು ಕಾಯ್ತಿದ್ದಾರೆ. ಲಾಸ್ಟ್ಗೆ ಇವರಿಗೆ ಫ್ಲೈಟ್ ಹೊರಟಿರೋದು 5:15. ಏನಕ್ಕೆ ಸಿಕ್ಕಾಪಟ್ಟೆ ಇರಿಟೇಟ್ ಆದರು ಎಲ್ಲರೂ. ಅದಕ್ಕೆ ನಾವು ನಿಮ್ಮ ಫ್ಲೈಟ್ ಮೇಲೆ ಡಿಪೆಂಡ್ ಆಗಲ್ಲ, ಏನೇನಿಲ್ಲ. ಆ ಸಮಯದಲ್ಲಿ ಕಾಮೆಂಟ್ಸ್ ಬರುತ್ತೆ. ಒಬ್ಬ ಮನುಷ್ಯ ಮಾತ್ರ ಪ್ರತಿ ಸಲ ಅನೌನ್ಸ್ಮೆಂಟ್ ಆದಾಗ ಮೈ ಇಂಡಿಯಾ ಇಸ್ ಗ್ರೇಟ್, ಮೈ ಇಂಡಿಯಾ ಇಸ್ ಗ್ರೇಟ್, ಐ ಆಮ್ ಥ್ಯಾಂಕ್ಫುಲ್ ಟು ಬಿ ಇಂಡಿಯನ್, ಮೈ ಇಂಡಿಯಾ ಇಸ್ ಗ್ರೇಟ್ ಅಂತ ಹೇಳ್ತಾ ಕೂತ್ಕೊಂಡಿದ್ದಾನೆ. ಪ್ರತಿ ಸಲ ಲೇಟ್ ಆಗಿದೆ ಅಂತ ಅನೌನ್ಸ್ ಆದಾಗ ಈ ಒಂದು ಕಾಮೆಂಟ್ ಏನು ಅಂತ,
ಐ ಆಮ್ ಪ್ರೌಡ್ ಟು ಬಿ ಆನ್ ಇಂಡಿಯನ್, ಮೈ ಇಂಡಿಯಾ ಇಸ್ ಗ್ರೇಟ್. ಕೊನೆಗೆ ಸಿಟ್ಟು ಬಂದು ಕುಮಾರ್ ಮಂಗಳಂ ಬಿರ್ಲಾ ಅವನು ಬಂದು ಹೀಗೆ ಹೇಳ್ತಾ ಕೂತ್ಕೊಂಡವನು ರತನ್ ಟಾಟಾ, ಏನು ಸರ್ ಇಷ್ಟು ಲೇಟ್ ಆಗಿದೆ, 1:30, ನಾವಾದರೆ 1:30 ಅಂದರೆ 1:30 ಫ್ಲೈ ಮಾಡ್ತೇವೆ, ಇವತ್ತು ಏನು 3 hours ಆಯಿತು, 4 hours ಆಯಿತು, ಮೀಟಿಂಗ್ 6 o'clock ಕಮಿನ್ಸ್ ಆಗುತ್ತೆ, ನೀವು ಹಿಂಗೆ ಹೇಳ್ತಾ ಕೂತಿದ್ರಲ್ಲ, ಇಷ್ಟ ಆದ್ರೂ ಮೈ ಇಂಡಿಯಾ ಇಸ್ ಗ್ರೇಟ್, ಐ ಆಮ್ ಪ್ರೌಡ್ ಟು ಬಿ ಎನ್ ಇಂಡಿಯನ್ ಅಂತ. ಇದೇನು ಹುಚ್ಚ ಅಂತ. ಆಗ ರತನ್ ಟಾಟಾ ಏನು ಹೇಳಿದರು, ನೀವು ಇಷ್ಟೆಲ್ಲ ಕಿರ್ಚಾಡಿದ್ರಲ್ಲ, ಏನಾಯಿತು, ಏನಾರು ಆಯ್ತಾ? ಅವ್ರದ್ದು ಏನು ಪ್ರಾಬ್ಲಮ್ ಇದೆಯೋ ಅವ್ರು ನಮ್ಮ ಹತ್ರ ಡಿಸ್ಕಷನ್ ಮಾಡಲ್ಲ ಅಲ್ವಾ? ಸಿವಿಲಿಯನ್ ಏರ್ ಏಜೆನ್ಸಿ ಇದೆ, ಅವ್ರು ನಿಮ್ಮ ಹತ್ರ ಏನು ಡಿಸ್ಕಷನ್ ಮಾಡಲ್ಲ, ಅವ್ರೇನು ಡಿಸಿಷನ್ ತಗೋಬೇಕು ಅವ್ರು ತಗೊಳ್ತಾರೆ. ನೀವು ಕಿರ್ಚಾಡಿದ್ದಕ್ಕೆ ಫ್ಲೈಟ್ ಏನು ಓಡ್ಬಿಡ್ಲಿಲ್ಲ, ಅನವಶ್ಯಕ ನಾನು ಯಾಕೆ ಡಿಸ್ಟರ್ಬ್ ಆಗಬೇಕು? ಅದ್ರ ಬದಲು ನನ್ನನ್ನು ನಾನು ಬೂಸ್ಟಪ್ ಮಾಡಿಕೊಂಡೆ, ಮುಂದಿನ ಮೀಟಿಂಗ್ನಲ್ಲಿ ಚೆನ್ನಾಗಿ ನಾನು ಆ್ಯಕ್ಟಿವ್ ಆಗಿರುವುದಕ್ಕೆ ನನ್ನನ್ನು ತಯಾರು ಮಾಡಿಕೊಂಡೆ. ಆ್ಯಸ್ ಎ ಇಂಡಿಯನ್, ಪ್ರೌಡ್ ಟು ಬಿ ಇಂಡಿಯನ್ ಅಂದ್ಕೊಂಡು ನಾನು ನೀವಿಷ್ಟು ಟೆನ್ಷನ್ ಮಾಡ್ಕೊಂಡು ಹೋಗಿ ಅಲ್ಲಿ ಮೀಟಿಂಗ್ನಲ್ಲೂ ಏನಾರು ಹೆಚ್ಚು ಕಡಿಮೆ ಆದರೆ ಕಿರ್ಚಾಡ್ತೀರ, ನಾಳೆ ಮೀಟಿಂಗ್ ಸ್ಪಾಯ್ಲ್ ಆಗ್ತದೆ. ಇದು ಲೌಕಿಕ ಜಗತ್ತಿನ ಒಬ್ಬ ಮನುಷ್ಯನ ಉದಾಹರಣೆ. ಪರಿಸ್ಥಿತಿಯ ಪ್ರಭಾವದಲ್ಲಿ ಬರದೆ ತನ್ನ ಸ್ವಸ್ಥಿತಿಯನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡ ಮನುಷ್ಯ ಅಂತ ಅಲ್ವಾ? ಅವನಿಗೆ ಜ್ಞಾನ ಇಲ್ಲ, ಯೋಗ ಇಲ್ಲ, ಈಶ್ವರ ಸನ್ನಿಧಾನವಿಲ್ಲ. ನಮಗೆಲ್ಲವೂ ಇದೆ, ಎಲ್ಲವೂ ಇದೆ ಆದರೇನೂ ಇಲ್ಲ. ಏನಿಲ್ಲ? ಸೆಲ್ಫ್ ಅಟೆನ್ಷನ್ ಇಲ್ಲ. ಏನಿಲ್ಲ ಹೇಳಿ? ಸೆಲ್ಫ್ ಅಟೆನ್ಷನ್ ಇಲ್ಲ. ಸೊ ಏಕ್ ಬಾಪ್ ದೂಸರಾ ನಾ ಕೋಯಿ ಹೇಳಿದಷ್ಟು ಸಿಂಪಲ್ ಅಲ್ಲ, ಬಟ್ ಪಾಸಿಬಲ್. ಯಾಕೆಂದರೆ ಬಾಬಾ ಹೇಳಿದ್ದಾರೆ ಅದಕ್ಕೆ ಪಾಸಿಬಲ್. ಯಾಕೆ ಪಾಸಿಬಲ್ ಹೇಳ್ರಿ? ಬಾಬಾ ಹೇಳಿದ್ದಾರೆ ಅದಕ್ಕೆ ಪಾಸಿಬಲ್. ಭಗವಂತ ಹೇಳಿದ್ದಾನೆ ಅಂದಮೇಲೆ ಆಗೇ ಆಗುತ್ತೆ, ಡೆಫಿನೆಟ್ ಅಲ್ವಾ? ಒಂದು ಕಾಲದಲ್ಲಿ ಬಾಬಾ ಹೇಳಿದ್ರು, ರಾಷ್ಟ್ರಪತಿ ಭವನ ಆಪ್ಕಾ ಘರ್ ಬನ್ ಜಾಯೇಗಾ. ಅದನ್ನು ಕೇಳಿದಾಗ ಶಿವಬಾಬಾ ಏನು ಹೇಳ್ತಾನೆ, ಅದೆಲ್ಲ ಸಾಧ್ಯ ಅಂದ್ಕೊಂಡಿದ್ರು. ಇವತ್ತೇನಾಗಿದೆ ಮೊನ್ನೆ ನೋಡಿ, ಹಿಂದಿನ ರಾಷ್ಟ್ರಪತಿಗಳಿಗೆ ರಾಖಿ ಕಟ್ಟಕ್ಕೆ ಹೋದಾಗ ಬ್ರಿಜ್ಮೋಹನ್ ಭಾಯ್ ಸಾಬೆಲ್ಲ ಅವರೇ ಹೇಳಿದ್ರಂತೆ, ಅಭಿ ರಾಷ್ಟ್ರಪತಿ ಭವನ ಆಪ್ಕಾ ಹೋಗಿ ಆಪ್ಕಾ ಬೆಹನ್ ಬೇಟಿ ಹೈ ವಹಾಂ ಪರ್. ಹಿಂದಿನ ರಾಷ್ಟ್ರಪತಿ ಹೇಳಿದ್ದು, ಆಪ್ಕಿ ಬೆಹನ್ ಬೇಟಿ ಹೈ ವಹಾಂ ಪರ್ ಆಪ್ಕಾ ಹೋಗ್ಯಾ. ಭಗವಂತನ ಮಾತು ಎಂದೂ ಅಸಾಧ್ಯವಾಗುವುದಕ್ಕೆ ಸಾಧ್ಯವೇ ಇಲ್ಲ, ಸುಳ್ಳಂತೂ ಇಲ್ಲವೇ ಇಲ್ಲ ಬಿಡಿ. ಸೊ ಫರಿಷ್ಠೆ ಆಗಬೇಕು ಅಂದರೆ ಏನಾಗಬೇಕು? ಕನಸಲ್ಲೂ ನೀನೇ, ಮನಸ್ಸಲ್ಲೂ ನೀನೇ, ಸಂಕಲ್ಪದಲ್ಲೂ ನೀನೇ, ದೃಷ್ಟಿಯಲ್ಲೂ ನೀನೇ, ನುಡಿಯಲ್ಲೂ ನೀನೇ, ನಡೆಯಲ್ಲೂ ನೀನೇ. ಬಾಬಾ 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 ಬಾಬಾ, ರೋಮ ರೋಮ ಮೇ ರಾಮ ರಾಮ್ ಅಂತ ನಾವೇನು ಕೇಳಿದ್ವಿ, ಆ ರೀತಿ ಹನುಮ ನಾವಾಗಬೇಕು. ನಮ್ಮದೇ ಗಾಯನ ತಾನೆ ಹನುಮಂತನ ಗಾಯನ. ಥೋಡಾ ಭಿ ಜಿಸ್ಕೋ ಅನುಮಾನ ನಹಿ ಹೈ ವೋ ಹೈ ಹನುಮಾನ್. ಸ್ವಲ್ಪವೂ ಅನುಮಾನವೇ ಇಲ್ಲದವನು ಹನುಮಾನ್. ಬಾಬಾ ನೆ ಕಹಾ, ಬಚ್ಚೆ ನೆ ಮಾನಾ. ಕ್ಯೂ ಕ್ಯಾ कैसे वैसे बिल्कुल नहीं. बाबा ने कहा, बच्चे ने माना. हाँ, ಮೇ ಬಿ ಡಯಲಾಗ್ ಇರಲಿ, ಇದನ್ನು ಮಾಡುವ ವಿಧಾನ ಹೇಗೆ ಚರ್ಚಿಸೋಣ. ಅದು ಹೆಂಗಾಗುತ್ತೆ ನೋ ಕ್ವಶನ್. ಬಾಬಾ ಹೇಳಿದರೆ ಆಗುತ್ತೆ. ಬಾಬಾನೇ ಕಹಾ ಮಾನ ಪತ್ಥರ್ ಕಿ ಲಕೀರ್ ಮಿಟ್ ನಹೀ ಸಕ್ತಾ. ಅಷ್ಟು ವಿಶ್ವಾಸ ಇರಬೇಕು ನಮಗೆ ಬಾಬನ ಮೇಲೆ. ಅಲುಗಾಡಬಾರ್ದು, ವಿಶ್ವಾಸ. ಇನ್ನೊಂದು ಫರಿಷ್ಠೆಯ ಅತಿ ಅದ್ಭುತವಾದಂತಹ ಸ್ಥಿತಿ, ನಾನು ಅವತರಿತ ಆತ್ಮ. ಫರಿಷ್ಠೆ ಅಂದ್ರೆ ಏನು ಹೇಳಿ ಅಲ್ವಾ? ಹೇಳ್ತಾರೆ, ಫರಿಷ್ಠೋं की दुनिया एक है, वहां से आते हैं, अपना काम करते हैं, फिर उड़ जाते हैं. ಅವ್ರು ಇಲ್ಲಿರೋದಿಲ್ಲ, ಬರ್ತಾರೆ ಹೋಗ್ತಾರೆ.
ನಾವು ಬಂದಿದ್ದೇವೆ ಹೋಗುವುದಕ್ಕೆ. ನಮ್ದೊಂದು ಪರ್ಟಿಕ್ಯುಲರ್ ಕೆಲಸಕ್ಕಾಗಿ ಇದ್ದೇವೆ ನಾವಿಲ್ಲಿ. ಬಾಬನಿಗೆ ನಮ್ಮಿಂದ ಏನೋ ಆಗಬೇಕಾಗಿದೆ, ದಟ್ಸ್ ವೈ ನಾವಿದ್ದೇವೆ. ನಮ್ದೇನೋ ಕೆಲಸ ಇದೆ ಅಂತ ಇಲ್ಲ ನಾವಿಲ್ಲಿ. ತುಂಬ ಜನ ಏನು ಅಂದ್ಕೊಳ್ತಾರೆ, ಈಗ ಒಂದು ಸಣ್ಣ ಆಕ್ಸಿಡೆಂಟ್ ತಪ್ಪಿ ಹೋಯ್ತಪ್ಪ, ಓ ನಂದೇನೇನೋ ಕೆಲಸಗಳು ಬಾಕಿ ಇತ್ತಲ್ಲ, ಅದಕ್ಕೆ ದೇವ್ರು ನಾನು ಉಳಿಸ್ಬಿಟ್ಟ ಅಂತ ಅಂದ್ಕೊಳ್ತಾರೆ. ಆದರೆ ಪ್ರತಿ ಸಲ ನಾವೇನು ಅಂದ್ಕೋಬೇಕು ಗೊತ್ತಾ, ಏನಾದರೂ ಒಂದು ಅನಾಹುತ ಆಗುವುದು ತಪ್ಪಿ ಹೋದರೆ ನಮ್ಮಿಂದ ಶಿವವೇನೋ ಮಾಡಿಸ್ಕೊಳಕ್ಕಿದ್ದಾನೆ, ಅವನ ಕಾರ್ಯ ಏನೋ ಆಗಕ್ಕಿದೆ, ಅದಕ್ಕೆ ನಮ್ಮನ್ನು ಬಾಬಾ ಉಳಿಸ್ಕೊಂಡಿದ್ದಾನೆ. ಅವತರಿತ ಆತ್ಮ ಅಂದ್ರೆ ಏನು? ಧರ್ಮದ ಕಾರ್ಯಕ್ಕಾಗಿ ಬಂದವರು ಅಂತ ಅವತಾರ ಅಂತ ಹೇಳ್ತಾರೆ ಅವ್ರಿಗೆ. ನಾವೆಲ್ಲರೂ ಧರ್ಮದ ಕಾರ್ಯಕ್ಕಾಗಿ ಬಂದವರು. ಈ ಶರೀರದಲ್ಲಿ ಯಾಕಿದ್ದೇವೆ ನಾವು? ಅವತರಿತ ಆತ್ಮನಿಗೆ ದೇಹದ ಭಾವ ಇರೋದಿಲ್ಲ. ನೀವೆಷ್ಟು ಅವತಾರಗಳ ಗಾಯನ ಮಾಡ್ತೀರಿ, ನೋಡ್ತೀರಿ, ಅವರಿಗೆ ದೇಹದ ಅವ್ರದ್ದೊಂದು ಪರ್ಟಿಕ್ಯುಲರ್ ಕೆಲಸ, ಭಲೇ ಊಹೆ ಇರ್ಬೋದು, ದಶಾವತಾರಗಳು ನೀವೇನು ಕೇಳ್ತೀರಿ, ಒಂದು ಪರ್ಟಿಕ್ಯುಲರ್ ಕೆಲಸಕ್ಕಾಗಿ ಬರ್ತಾರೆ, ಆ ಕೆಲಸ ಮುಗಿಸಿ ಅವರು ಹೋಗ್ಬಿಡ್ತಾರೆ. ಈಗ ನರಸಿಂಹ ಅವತಾರ ಅಲ್ವಾ, ಒಬ್ಬ ಅಸುರನ ಸಂಹಾರಕ್ಕಾಗಿ ಬಂದರು, ಮುಗೀತು, ಹೋಗ್ಬಿಟ್ರು. ನಾವು ನಮ್ಮನ್ನ ಧರ್ಮ ಕಾರ್ಯಕ್ಕಾಗಿ ಅವತರಿಸಿರುವವರು. ಯಾವ ಧರ್ಮದ ಕೆಲಸಪ್ಪ? ಜಗತ್ನಲ್ಲಿ ಇವತ್ತು ಆತ್ಮಧರ್ಮವೊಂದನ್ನು ಬಿಟ್ಟು ಉಳಿದೆಲ್ಲ ಧರ್ಮವೂ ಇದೆ. ಯಾರಿಗೂ ಆತ್ಮಧರ್ಮ ಇಲ್ಲ. ಇದೆಯಾ? ನೀವು ಹಿಂದೂಗಳನ್ನು ಕೇಳಿ, ಮುಸಲ್ಮಾನರನ್ನ ಕೇಳಿ, ಕ್ರಿಶ್ಚಿಯನ್ರ ಕೇಳಿ, ಯಹೂದಿಗಳನ್ನು ಕೇಳಿ, ಸಿಖ್ಖರನ್ನು ಕೇಳಿ, ಜೈನರನ್ನು ಕೇಳಿ, ಬೌದ್ಧಿಗಳನ್ನು ಕೇಳಿ, ಯಾರಿಗಾದರೂ ಶಾಂತಿ ಇದೆಯಾ ಕೇಳಿ ನೋಡೋಣ. ಎಲ್ಲರೂ ನನ್ನ ಧರ್ಮ ಹೆಚ್ಚು, ನನ್ನ ಧರ್ಮ ಹೆಚ್ಚು ಅಂತಿದ್ದಾರೆ. ಆದರೆ ಎಲ್ಲ ಧರ್ಮದ ಮೂಲ ಯಾವುದು? ದಯೆ. ದಯೆ ಇಲ್ಲದ ಧರ್ಮ ಯಾವುದಯ್ಯ? ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲಿ. ಇದೆಯಾ? ಶಾಂತಿ ಇದೆಯಾ? ಪ್ರೀತಿ ಇದೆಯಾ? ಪವಿತ್ರತೆ ಇದೆಯಾ? ಯಾರಿಗಾದ್ರೂ ಇದೆಯಾ ನೋಡೋಣ. ವಾಪಸ್ ಬರೋಣ. ನಮಗಿದೆಯಾ? ಬೇರೆಯವ್ರನ್ನ ಬಿಡಿ, ನಮಗಿದೆಯಾ? ಇದೆಯಾ? ಶಾಂತಿ ಅನುಭವ ಮಾಡ್ತೀವ? ಮೌನವಾಗಿದ್ದಾಗ ಮಾಡ್ತೀವ, ಮಾತನಾಡುವಾಗಲೂ ಮಾಡ್ತೀವ, ಗೃಹಸ್ಥದಲ್ಲೂ ಮಾಡ್ತೀವ, ಶಾಂತವಾಗಿರ್ತೀವ. ಇಲ್ಲಿ ಶಾಂತಿ ಇದೆಯಾ? ಇಲ್ಲಿ ಶಾಂತಿ ಇದೆಯಾ? ಏನು ಉತ್ತರ ಕೊಡೋಣ? ಅರ್ಧ ಶಾಂತಿ ಇದೆಯಂತೆ. ಅರ್ಧ ಶಾಂತಿ ಇರೋದಿಲ್ಲ. ಒಂದು ಶಾಂತಿ ಇರ್ತದೆ, ಇಲ್ಲ ಅಶಾಂತಿ ಇರ್ತದೆ. ಅಶಾಂತಿಯಲ್ಲಿ ಗ್ರೇಡ್ ಇರ್ಬೋದು, ಎ ಬಿ ಸಿ ಡಿ ಎಲ್ಲ. ಆದರೆ ಅಶಾಂತಿ ಇದೆ ಮೀನ್ಸ್ ಏನಿಲ್ಲ, ಶಾಂತಿ ಇಲ್ಲ. ಯಾಕಿಲ್ಲ ಗೊತ್ತಾ? ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳಿ. ಯಾಕಿಲ್ಲ ಶಾಂತಿ ಅಂದರೆ, ಶಾಂತಿಗೆ ಮೂಲ ಪವಿತ್ರತೆ. ಇವತ್ತು ಯಾವ ಧರ್ಮದಲ್ಲೂ ಶಾಂತಿ ಯಾಕಿಲ್ಲ ಹೇಳಿ? ಯಾರಲ್ಲೂ ಪವಿತ್ರತೆ ಇಲ್ಲ. ಪವಿತ್ರತೆ ಯಾಕಿಲ್ಲ? ದೇಹ ಭಾವ ಜಾಸ್ತಿ ಇದೆ. ದೇಹ ಭಾವ ಇರುವುದರಿಂದ ಪವಿತ್ರತೆ ಇಲ್ಲ, ಪವಿತ್ರತೆ ಇಲ್ಲದಿರೋದ್ರಿಂದ ಶಾಂತಿ ಇಲ್ಲ, ಶಾಂತಿ ಇಲ್ಲದೆ ಇರೋದ್ರಿಂದ ಸುಖ ಇಲ್ಲ. ಎಲ್ಲದಕ್ಕೂ ಬೇಸಿಕೆ ಪ್ಯೂರಿಟಿ, ಪವಿತ್ರತೆ. ನಮಗದಕ್ಕೆ ಬಾಬಾ ನಮ್ಮ ವಸ್ತ್ರ ಬಿಳಿ ಕೊಟ್ಟಿದ್ದಷ್ಟೇ ಅಲ್ಲದೆ ಬ್ರಾಹ್ಮಣ ಜೀವನಕ್ಕೆ ಬೇಸಿಕ್ ಏನು ಕೊಟ್ಟಿದ್ದಾರೆ? ಪ್ಯೂರಿಟಿ, ಪವಿತ್ರತೆ. ಬಹಳ ಅವಶ್ಯಕವಾಗಿ ನಾನಾತ್ಮ, ಅವತರಿತ ಆತ್ಮ, ಅವತರಿತ ಆತ್ಮನ ಗ್ರೇಟ್ ಕ್ವಾಲಿಟಿ ಪ್ಯೂರಿಟಿ. ಅದೇ ಧರ್ಮವನ್ನು ನಾನಿವತ್ತು ಪುನರ್ಸ್ಥಾಪನೆ ಮಾಡಬೇಕಾಗಿದೆ. ಸದಾ ನೆನಪಿರ್ಬೇಕು, ನಾನು ಅವತರಿತ ಆತ್ಮ. ನೆನಪಿರುತ್ತಾ? ಮರ್ತೋಗ್ಬಿಡುತ್ತೆ. ಗೃಹಸ್ಥಿ ಆಗ್ಬಿಡ್ತೇವೆ, ಹೊರೆ ಹೊತ್ಕೊಂಡ್ಬಿಡ್ತೇವೆ.
ಏನು ಬಿಡಿ ಅಕ್ಕವ್ರೆ, ನಿಮಗೆ ಯಾರಿದ್ದಾರೆ, ನೀವು ಹೇಳುತ್ತೀರಿ ಸುಲಭ, ನಮಗೆಲ್ಲಿ ಮಾಡೋಕ್ಕಾಗುತ್ತೆ, ನಮಗದು ಇದೆ, ಇದಿದೆ, ಹಾಗಿದೆ, ಹೀಗಿದೆ. ನಮ್ಮ ಕಷ್ಟವನ್ನು ಸಮರ್ಥಿಸ್ಕೊಳ್ತೇವೆ, ನಮ್ಮ ಬಂಧನಗಳನ್ನು ನಾವು ಸಮರ್ಥಿಸ್ಕೊಳ್ತೇವೆ. ದೇಹಭಾವ ತಪ್ಪು ತಿಳ್ಕೊಬೇಡಿ. ಹಳಬರ ಆಗ್ತಾ ಆಗ್ತಾ ಎಲ್ಲೋ ಒಂದು ಕಡೆ ಹಳಬರಲ್ಲಿಯೂ ದೇಹಭಾವ ಜಾಸ್ತಿ ಆಗ್ಬಿಡ್ತದೆ. ಎಷ್ಟು ವರ್ಷದ ಜ್ಞಾನಿ, ಎಷ್ಟು ವರ್ಷದ ಯೋಗಿ, ಹೊಸದಾಗಿ ಬಂದವ್ರ ಜೊತೆಗೆ ಅವ್ರಿಗೆ ಹೊಂದ್ಕೊಳಕ್ಕಾಗಲ್ಲ. ನಾವು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ. ಮತ್ತೆ ಬೇಕಾ ಬಾಬನ ಮಕ್ಕಳಲ್ಲಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬೇಕಾ? ಪ್ರಾಣಿಗಳಲ್ಲಿ ಇರುವಂಥ ಏಕತೆ ಮನುಷ್ಯರಲ್ಲಿ, ಬ್ರಾಹ್ಮಣರಲ್ಲಿ ಬಂದ್ಬಿಟ್ರೆ ಅಹೋ ಸೌಭಾಗ್ಯ. ಒಂದ್ಸಲ ನಾವು ಯಲ್ಲಾಪುರ ಭಟ್ಟಿ ಮುಗಿಸ್ಕೊಂಡು ವಾಪಸ್ ಹುಬ್ಳಿಗೆ ಹೊರಟಿದ್ವಿ. ಒಂದು ಗಾಡಿಯಲ್ಲೆಲ್ಲ ಸಾಮಾನು ತುಂಬ್ಕೊಂಡು ಹೋಗ್ತಾ ಇದ್ವಿ. ಯಲ್ಲಾಪುರದಿಂದ ಹುಬ್ಳಿಗೆ ಹೋಗುವಾಗ ಮಧ್ಯದಲ್ಲಿ ಕಿರುವತ್ತಿ ಅಂತ ಒಂದು ಊರು ಬರುತ್ತೆ. ತುಂಬ ಥಿಕ್ ಫಾರೆಸ್ಟ್ ಅಲ್ಲೆಲ್ಲ, ಸಹ್ಯಾದ್ರಿ. ಆನೆಗಳು ತುಂಬ ಇರ್ತವೆ. ಆನೆಗಳು ಬೈ ಚಾನ್ಸ್ ಯಾರೋ ರಾತ್ರಿ, ಅದು ನ್ಯಾಷನಲ್ ಹೈವೇ, ಒಂದು ಮರಿ ಆನೆಗೆ ಒಂದು ಲಾರಿ ಹೊಡೆದು ಹಾಕಿ ಹೋಗ್ಬಿಟ್ಟಿದೆ. ಒಂದು ಮರಿ ಆನೆ, ಪುಟ್ಟ ಆನೆ ಸತ್ಬಿಟ್ಟಿದೆ. ನಮಗೂ ಗೊತ್ತಿಲ್ಲ, ನಾವು ಬಂದಿದ್ದೀವಿ. ಒಂದು 20 ಆನೆಗಳು ಆ ಮರಿ ಆನೆ ಸುತ್ತ ಕೋಟೆ ಕಟ್ಕೊಂಡು ನಿಂತಿವೆ ನ್ಯಾಷನಲ್ ಹೈವೇದಲ್ಲಿ. ಆ ಕಡೆಯಿಂದನೂ ಯಾರಿಗೂ ಬಡಕ್ಕೆ ಕೊಡ್ತಿಲ್ಲ, ಈ ಕಡೆಯಿಂದನೂ ಯಾರಿಗೂ ಹೋಗಕ್ಕೆ ಕೊಡ್ತಿಲ್ಲ. ಫುಲ್ ಟ್ರಾಫಿಕ್ ಬ್ಲಾಕ್. ಮಧ್ಯರಾತ್ರಿಯಿಂದ ನಿಂತಿವೆ ಅಂತೆವು. ಮೈಲಿಗಟ್ಟಲೆ ವೆಹಿಕಲ್ಸ್ ನಿಂತ್ಕೊಂಡಿದೆ. ಅದರಲ್ಲಿ ಒಬ್ಬ ಏನು ಮಾಡ್ದ, ಅದು ಒಂದು ಸೈಡಿಗೆ, ಮಧ್ಯ ಅಂದರೆ ಪೂರ್ತಿ ಮಧ್ಯ ನಿಂತಿರಲಿಲ್ಲ, ಒಂದು ಸೈಡ್. ಒಬ್ಬ ಬೈಕ್ನವನು ಬೈಕ್ ಹಾರಿಸ್ಕೊಂಡು ಹೋಗ್ಬಿಡೋಣ ಅಂತ ಸೈಡಿಂದ ಹೊರಟ. ನೋಡಿ, ಒಂದು ಆನೆ ನೋಡ್ತು, ಅವನು ಬೈಕ್ ಸಮೇತ ಎತ್ತಿ ಬಿಸಾಡೇ ಬಿಡ್ತು. ಅವನನ್ನು ಸೊಂಡ್ಲ ಹಾಕಿ ಬೈಕ್ ಸಮೇತ ಎತ್ತಿ ಬಿಸಾಡ್ತು. ಅವನ ಅದೃಷ್ಟ ಚಲೋ ಇತ್ತು, ನೀರಲ್ಲಿ ಬಿದ್ದವ, ಬದುಕೊಂಡ. ಇಲ್ದಿದ್ರೆ ಹೋಗ್ತಿದ್ದ. ಆಮೇಲೆ ಪಾಪ ಫಾರೆಸ್ಟ್ನವರು, ಪೊಲೀಸ್ನವರು ಏನು ಪಟಾಕಿ ಹೊಡಿತಿದ್ದಾರೆ, ಬೆಂಕಿ ತೋರಿಸ್ತಿದ್ದಾರೆ, ಏನು ಮಾಡಿದ್ರು ಕದಲಿಲ್ಲ. ನಮಗೆಲ್ಲ ಅನೌನ್ಸ್ ಮಾಡಿ ಹೇಳಿದ್ರು, ವಾಪಸ್ ಹೋಗ್ಬಿಡಿ, ಈಗ ಬೇಡ, ರಿಸ್ಕ್ ತಗೋಬೇಡಿ ಯಾರು, ಇಲ್ಲ ಹಿಂದೆ ಹೋಗಿ ನಿಲ್ಲಿ, ಹತ್ರ ಬರಬೇಡಿ. ನೋಡಿ ಎಂಥ ಸಂಘಟನೆ ಹೋಗಳದು ಅಂದರೆ, ಹಿಂಗೆ ತಲೆ ಬಗ್ಗಿಸ್ಕೊಂಡು ಶ್ರದ್ಧಾಂಜಲಿ ನಿಂತುಬಿಟ್ಟೆವು. ಅಷ್ಟು ಮಧ್ಯಾಹ್ನ ಆಗಿ ಸಂಜೆ ಆಗುವವರೆಗೂ ನಿಂತಿದ್ವಂತೆ. ಒಂದು ನೀರು ಕುಡಿಯಕ್ಕೆ ಹೋಗ್ಲಿಲ್ಲ, ತಿನ್ನಕ್ಕೆ ಹೋಗ್ಲಿಲ್ಲ. ನೋಡಿದ್ರೆ ಕೊನೆಗೆ ಅದು ಭಾಳ ಕಷ್ಟಪಟ್ಟು ಅದನ್ನು ರಬ್ಬರ್ ಗುಂಡು ಹೊಡಿತಾರೆ. ಆನೆಗೆ ಪೆಟ್ಟಾಗ್ತದೆ, ಸ್ವಲ್ಪ ಸಾಯೋದಿಲ್ಲ. ಆ ಟೈಪ್ ಏನೋ ಇರುತ್ತಂತೆ ಫಾರೆಸ್ಟ್ನವ್ರ ಹತ್ರ. ಅದನ್ನು ಹೊಡೆದು ಆನೆಗಳನ್ನು ಸಂಜೆ ಆದಮೇಲೆ ಕೆಲವು ಆನೆಗಳನ್ನು ಓಡಿಸಿದ್ರು. ಆದರೂ 4 ಆನೆಗಳು ನಿಂತಿದ್ವು. ನೋಡಿ ಎಷ್ಟು ದಿನ ಗೊತ್ತಾ, ನಂಗನ್ಸುತ್ತೆ 3-4 ದಿನ ದಿನಾಲೂ ರಸ್ತೆ ಬ್ಲಾಕ್ ಮಾಡ್ಕೊಂಡು ನಿಂತ್ಕೊಳ್ಳೋ. ಕೊನೆಗೆ ಆ ರಸ್ತೆ ಬಿಟ್ಟು ಬೇರೆ ಕಡೆ ಓಡಾಡಕ್ಕೆ ಶುರು ಮಾಡಿದ್ರು ಜನ. ನಮ್ಮಲ್ಲಿ ಆ ರೀತಿ ಬಾಬಾ ಮಹಾರಥಿಗಳು ನೀವು ಅಲ್ವಾ, ಎಷ್ಟು ಗಾಯನ ಮಾಡ್ತಾರೆ. ಬಟ್ ಆ ಏಕತೆ ಇದೆಯಾ ನಮ್ಮಲ್ಲಿ? ಯಾಕಿಲ್ಲ ಗೊತ್ತಾ, ನಾವು ಯಾವ ಪರ್ಪಸ್ಸಿಗೆ ಬಂದಿದ್ದೀವಿ ಅಂತ ಮರೆತುಬಿಟ್ಟಿದ್ದೀವಿ. ಒಂದು ಪ್ರಾಣಿಗಿರುವ ಜೀವನದ ಉದ್ದೇಶ ನಮ್ಮ ಮುಂದೆ ಸ್ಪಷ್ಟವಾಗಿಬಿಟ್ರೆ ನಾವು ಖುಷಿಯಿಂದ ಇರ್ತೇವೆ. ಸೊ ಏನು ಅಂಡರ್ಲೈನ್ ಮಾಡ್ಕೊಳ್ಳೋಣ, ಫರಿಷ್ಠೆ ಆಗಬೇಕು ಅಂದರೆ ಏನು ನೆನಪಿರಬೇಕು ನಮಗೆ? ನಾನು ಅವತರಿತ ಆತ್ಮ. ನೆನಪಿಟ್ಕೊಳ್ತೀರಾ? ದಿನ ಬೆಳಿಗ್ಗೆ ಒಂದು ವಿಜುವಲೈಸೇಷನ್ ಕ್ರಿಯೇಟ್ ಮಾಡಿಕೊಡಿ. ಒಂದು ವಿಜುವಲೈಸೇಷನ್, ನಾನು ಅವತರಿತ ಆತ್ಮ. ಶಿವಬಾಬರವರು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ನನಗೆ. ಪರ್ಟಿಕ್ಯುಲರ್ ಎಲ್ಲರಲ್ಲಿ ಪವಿತ್ರತೆಯ ಧರ್ಮ ಸ್ಥಾಪನೆ ಆಗಬೇಕಾಗಿದೆ. ಆ ಧರ್ಮ ಕಾರ್ಯಕ್ಕಾಗಿ ನಾನು ಅವತರಿತನಾಗಿದ್ದೇನೆ. ಆ ಕಾರ್ಯ ಮುಗಿದ ಮೇಲೆ ನಾನು ಹೊರಟೋಗ್ತೇನೆ. ನನ್ನದು ಅಂತ ಈ ಜಗತ್ತಿನಲ್ಲಿ ಏನೂ ಇಲ್ಲ, ಎಲ್ಲವೂ ನೀನದು. ಕೊಟ್ಟವನು ನೀನೇ, ಇಟ್ಟವನು ನೀನೇ, ನನ್ನನ್ನು ಕಳಿಸ್ತವನು ನೀನೇ. ಇದು ಶಬ್ದ ಅಲ್ಲ, ಅನುಭವವಾಗಬೇಕು.
ಫರಿಷ್ಠ ಅಂದರೆ ಉಡ್ತಾ ಪಂಚಿ ಅಂತ ಹೇಳ್ತಾರೆ ಬಾಬಾ. ಫರಿಷ್ಠ ಅಂದ್ರೆ ಏನು ಹೇಳಿ? ಹಾರುವ ಪಕ್ಷಿ, ಉಡ್ತಾ ಪಂಚಿ. ಬಾಬಾ ಹೇಳ್ತಾರೆ, ನೀವು ಹಾರುವಾಗ ಈ ಭೂಮಿಯ ಮೇಲಿನ ನೆರೆ, ತೊರೆ, ಪರ್ವತ ಯಾವುದು ನಿಮಗೆ ಅಡ್ಡ ಬರುವುದಿಲ್ಲ ಅಲ್ವಾ? ನಡೆದುಕೊಂಡು ಹೋಗುವಾಗ, ಗಾಡಿಯಲ್ಲಿ ಹೋಗುವಾಗ ಅವೆಲ್ಲ ಅಡ್ಡ ಬರ್ತವೆ. ಹಾರುವಾಗ ಅದೆಲ್ಲ ಬರುವುದಿಲ್ಲ. ಬಟ್ ಹಾರುವಾಗ ನಾವು ಹಗುರವಾಗಿರ್ಬೇಕಾಗ್ತದೆ. ನಿಮಗೆ ಗೊತ್ತಿದೆ, ಟ್ರೈನಲ್ಲಿ ಹೋಗುವಾಗ ನೀವು 100 kg ಎತ್ಕೊಂಡು ಹೋಗ್ಬೋದು. ಆದರೆ ಫ್ಲೈಟ್ನಲ್ಲಿ ಹೋಗುವಾಗ ಅವ್ರು ಏನು ಮಾಡ್ತಾರೆ, ನಿಮಗೆ ಲಗೇಜ್ಗೂ ಲಿಮಿಟೇಷನ್ಸ್ ಮಾಡ್ತಾರೆ. ಕೆಲವು ಪರ್ಟಿಕ್ಯುಲರ್ ಸಾಮಾನುಗಳನ್ನು ನೀವು ತಗೊಂಡಾಗ ಹೋಗುವಾಗೆ ಇಲ್ಲ ಅಲ್ವಾ? ಹಾಗೆ ನಾವು ಸಹ ಹಾರುವ ಕಲೆಯಲ್ಲಿ ಹೋಗುವಾಗ ಲೆಸ್ ಲಗೇಜ್, ಮೋರ್ ಕಂಫರ್ಟ್. ಹೊರೆ ಇಳಿಸ್ಕೊಳ್ಬೇಕು. ಹೇಗೆ ಇಳಿಸ್ಕೊಳ್ಳೋದು ಹೊರೆಯನ್ನು? ಹೇಗೆ ಇಳಿಸ್ಕೊಳ್ಳೋದು? ನಮ್ಮ ಲಾಜಿಸ್ಟಿಕ್ ಇದೆ ಶಿವಬಾಬಾ. ನಮ್ದೆಲ್ಲವನ್ನು ಹೊತ್ಕೊಳ್ಳೋಕೆ ಯಾರು ರೆಡಿ ಇದ್ದಾರೆ? ಶಿವಬಾಬಾ. ಪ್ರೀತಿಯಿಂದ ಬಾಬನಿಗೆ ಕೊಟ್ಬಿಟ್ರೆ ಬೇಕಾಗಿದ್ದನ್ನು ನಮಗೆ ಕೊಟ್ಟು ಬೇಡಾಗಿದ್ದನ್ನು ನಾಶ ಮಾಡುವುದು ಅವನಿಗೆ ಗೊತ್ತಿದೆ. ಅದಕ್ಕಾಗಿ ವಿಚಾರ ಮಾಡ್ಕೊಂಡು ಬನ್ನಿ. ತುಂಬ ಅವಶ್ಯಕವಾಗಿ 2 ಬಹಳ ಮುಖ್ಯ. ನಾನು ವಿಚಾರ ಮಾಡ್ತಾ ಇದ್ದೆ, ಸ್ವಲ್ಪ ಹಳೆಯ ಬುದ್ಧಿಯ ಫೈಲ್ಗಳನ್ನೆಲ್ಲ ರಿವೈಸ್ ಮಾಡಿದೆ. ಬ್ರಹ್ಮ ಬಾಬಾ ಫರಿಷ್ಠೆ ಹೇಗಾದರು ಅಲ್ವಾ? ಇಷ್ಟು ದೊಡ್ಡ ಗೃಹಸ್ಥಿ, ಲೌಕಿಕದಲ್ಲಿ ಅಷ್ಟು ದೊಡ್ಡ ವ್ಯಾಪಾರ, ಇಷ್ಟೆಲ್ಲ ಮಕ್ಕಳು, ಜವಾಬ್ದಾರಿ, ಅದಲ್ಲದೆ ತಾನು ಹೊಸದಾಗಿ ಕಟ್ಟಿಕೊಂಡ ಈ ಓಂ ಮಂಡಲಿಯ 400-500 ಜನರ ಸಂಘಟನೆ. ನೋಡಿ, ಒಬ್ಬ ಮನುಷ್ಯ ತಾನೇ ಏನನ್ನಾದರೂ ಹುಟ್ಟು ಹಾಕಿದರೆ ಅದ್ರ ಮೇಲೆ ತುಂಬ ಮೋಹ ಇರ್ತದೆ. ಗೊತ್ತಲ್ಲ ನಿಮಗೆ? ನಾ ಕಟ್ಸಿದ್ದು ಅಂತ ಇರಲ್ಲ. ಬ್ರಹ್ಮಬಾಬನಿಗೆ ಬರಲಿಲ್ವಲ್ಲ? ಬಂತ? ಅವನೇ ಕಟ್ಟಿದ ಸಂಘಟನೆ. ನಾವು ಒಮ್ಮೊಮ್ಮೆ ವಿಚಾರ ಮಾಡ್ತೇನೆ, ಬಾಬಾ ಇಲ್ದಿದ್ರೆ ನಾವೆಲ್ಲಿರ್ತಿದ್ವಿ? ಇಡೀ ಜಗತ್ತಿಗೆ ಎದುರಾಗಿ ನಿಂತ ಮಹಾನುಭಾವ. ಏನೆಲ್ಲ ಅನ್ನಿಸ್ಕೊಂಡ ಪಾಪ. ಅಷ್ಟೆಲ್ಲ ಮಾಡಿಯೂ ಎಷ್ಟು ಹೀಗೆ. ನಾವೊಂದು ಊರಿಗೆ ಹೋಗುವಾಗ 10 ಸಲ ಹೇಳ್ತೀವಿ, ಸರಿ ಬೀಗ ಹಾಕ್ಕೊಂಬಿಡು, ಮತ್ತೆ ಯಾರಾದ್ರೂ ಬಂದಾರು ಬಾಗಿಲು ತೆಗಿಬಿಡ, ಏನೆಲ್ಲ ಹೇಳೋಗ್ತೀವಿ ಅಲ್ವಾ? ಬ್ರಹ್ಮಬಾಬಾ ಶರೀರ ಬಿಟ್ಟು ಹೊರಟು ಬಿಟ್ಟಿದ್ರು. ತಾನು ಸ್ಥಾಪಿಸಿದ, ತನ್ನಿಂದಲೇ ಸ್ಥಾಪಿಸಲ್ಪಟ್ಟ, ತನ್ನದೆಲ್ಲ ಅರ್ಪಣೆ ಮಾಡಿ ಕಟ್ಟಿದ ಸಂಸ್ಥೆಯನ್ನು ಬಿಟ್ಟು ಹೋಗುವಾಗ ಒಂದು ಕ್ಷಣನೂ ಯೋಚನೆ ಮಾಡಿದ ಹಾಗೆ ಹಿಂಗೆ ಕುಂತವ್ ಹಿಂಗೆ ಎದ್ದೋಗ್ಬಿಟ್ಟ, ಹೋಗ್ಬಿಟ್ಟ ಬಾಬಾ. ಹೇಗೆ ಸಾಧ್ಯವಾಯಿತು? ವಿಚಾರ ಮಾಡ್ಕೊಂಡು ಬನ್ನಿ. ಬಾಬಾ 2 ಸ್ಟೆಪ್ ಹೇಳಿದ್ದಾರೆ. ಯಾವುದರಿಂದ ಬ್ರಹ್ಮ ಬಾಬಾ ಫರಿಷ್ಠೆ ಆದರೂ ಅದನ್ನು ನೀವು ಅನುಸರಿಸಿದ್ರೆ ನೀವು ಫರಿಷ್ಠೆ ಆಗ್ತೀರಿ ಅಂತ. ಅದನ್ನು ನಾವು ಮುಂದಿನ ಕ್ಲಾಸಲ್ಲಿ ವಿಚಾರ ಮಾಡೋಣ. ನೀವು ವಿಚಾರ ಮಾಡ್ಕೊಂಡು ಬನ್ನಿ. ಯಾವ 2 ಮಾತುಗಳು, ಅದರಿಂದ ಬಾಬಾ ಹೇಗೆ ಫರಿಷ್ಠೆ ಆಗಿಬಿಟ್ರು. ನನಗೆ ಯಾವಾಗಲೂ ತುಂಬ ನೆನಪಿಗೆ ಬರ್ತದೆ ಬ್ರಹ್ಮ ಬಾಬರವ್ರ ಜೀವನ. ಸುಲಭ ಇರಲಿಲ್ಲ. ನಮ್ಮ ಮುಂದೆ ಇಷ್ಟೆಲ್ಲ ಸಾಧನಗಳಿದೆ, ಸಲಕರಣೆಗಳಿದೆ, ಉದಾಹರಣೆ ಇದೆ, ಮಹಾರಥಿಗಳಿದ್ದಾರೆ ಅಲ್ವಾ? ಜ್ಞಾನ ಇಷ್ಟು ವಿಸ್ತಾರವಾಗಿದೆ, ಜ್ಞಾನದ ಆಳ ಅರಿವಿದೆ. ಹಾಗೇನೂ ಗೊತ್ತಿರಲಿಲ್ಲ, ಬ್ಲ್ಯಾಂಕ್. ಅಷ್ಟೆಲ್ಲ ಮಾಡಿದ ಮಹಾನುಭಾವನಿಗೆ ಶಿವಬಾಬಾ ಮಧ್ಯೆ ಮಧ್ಯೆ ಚಿವುಟ್ತಿದ್ದ, ಏ ಮೇರಾ ಜುತ್ತಿ ಹೇ ಅಂತ. ಏನು ಚೂರು ಮೇಲೆ ಇರ್ದಿದ್ದಂಗೆ. ಮತ್ತೆ ಏಕ್ ಕುಚ್ನೇ ಜಾಂತ, ಏತೋ ಲಾಂಗ್ ಲಾಂಗ್ ಬೂಟ್ ಹೇ ಮೇರಾ ಅಂತ. ತಲೆ ಮೇಲೆ ಏನು ಕೂರಿಸ್ಕೊಳ್ಳಿಲ್ಲ ಬ್ರಹ್ಮಬಾಬನನ್ನು ಶಿವ. ಅಷ್ಟಾಗಿಯೂ ಬ್ರಹ್ಮಬಾಬಾ ಅಷ್ಟು ಚಂದ ಪುರುಷಾರ್ಥ ಮಾಡಿ ಅಷ್ಟು ಬೇಗವಾಗಿ ಮುಂದೆ ಹೋದ್ರಲ್ಲ. ಹೌ ಗ್ರೇಟ್ ಹಿ ವಾಸ್. ಅವನ ಮುಂದೆ ಏನೂ ಇರಲಿಲ್ಲ. ಏನಾದರೂ ಇತ್ತ? ಇಸ್ ದರ್ ಎನ್ ಎಕ್ಸಾಂಪಲ್? ಇಸ್ ದರ್ ಎನಿ ಸ್ಯಾಂಪಲ್? ನಥಿಂಗ್. ಏನೂ ಇರಲಿಲ್ಲ. ಇಷ್ಟೆಲ್ಲ ಇದ್ದು ನಮಗೆ ಯಾಕೆ? ನಾನೊಮ್ಮೊಮ್ಮೆ ಅನ್ಕೊಳ್ತೇನೆ, ಈಗಿನ ಮಕ್ಕಳಿಗೆ ಸವಲತ್ತುಗಳು ಜಾಸ್ತಿಯಾಗಿ ಮಕ್ಕಳು ಹೆಂಗೆ ಹಾಳಾಗ್ತಿದಾರಲ್ಲ, ನಮ್ಮಲ್ಲಿ ಬ್ರಾಹ್ಮಣರು ಈಗ ಲೇಟೆಸ್ಟ್ ಜನರೇಷನ್ ಸವಲತ್ತುಗಳು ಜಾಸ್ತಿಯಾಗಿ ಪುರುಷಾರ್ಥ ಡೌನ್ ಆಗ್ತಿದೆಯೇನೋ ಅಂತ ಅನಿಸುತ್ತೆ ನನಗೆ. ಒಮ್ಮೊಮ್ಮೆ ಅನಿಸುತ್ತೆ. ಮೊದಲೆಲ್ಲ ನಾವು ಬಟ್ಟಿ ಮಾಡಿಸ್ತಿದ್ವಿ 30 ವರ್ಷಗಳ ಹಿಂದೆ. ಏನೇನು ವ್ಯವಸ್ಥೆ ಇರ್ತಿರ್ಲಿಲ್ಲ. ಆದರೆ ನಾನು ನಿಮಗೆ ಹೇಳ್ತೇನೆ, ಬೆಳಗಿನ ಜಾವ 1:15 ಅಂದರೆ ಪೀಠದ ಮೇಲೆ ಕೂತ್ಕೊಳ್ತಿದ್ರು ಬಂದು ಮಾತೆಯರು, ಅಣ್ಣಂದರು. ತಣ್ಣೀರು ಸ್ನಾನ ಮಾಡ್ಕೊಂಡು ಬಂದು. ಯಲ್ಲಾಪುರ ಎಂಥ ಮಳೆ ಗೊತ್ತಾ, ಎಂಥ ಚಳಿಯಲ್ಲಿ.
ಅಂಥದ್ರಲ್ಲಿ ಬಂದು ಕೂತ್ಕೊಳ್ತಿದ್ರು. ಅವ್ರನ್ನ ಪೀಠದ ಮೇಲಿಂದ ಎಬ್ಸಕ್ಕೆ ಕಷ್ಟ ಆಗ್ತಿತ್ತು ನಮಗೆ. ಅಮ್ಮ ಮುಂದಿನವ್ರಿಗೆ ಜಾಗ ಮಾಡಿಕೊಡ್ರಿ ಅಂದ್ರು ಕದಲ್ತಿರ್ಲಿಲ್ಲ, ತುಕಡಿಕೆ ದೂರ. ಏನು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕುಂತು ಯೋಗ ಮಾಡ್ತಿದ್ರು. ವಾ, ಆಗಿನ ಪುರುಷಾರ್ಥಿಗಳೇ ಪುರುಷಾರ್ಥಿಗಳು. ಎಂಥ ಲಗನ್ನಿತ್ತು, ಯಾವ ಸಾಧನವೂ ಇರಲಿಲ್ಲ ಅವ್ರಿಗೆ. ಬಟ್ ಇವತ್ತೆಲ್ಲ ವ್ಯವಸ್ಥೆ ಜಾಸ್ತಿ ಆದಷ್ಟು ಅವಸ್ಥೆ. ಸೊ ಏನು ಮಾಡಿಕೊಡೋಣ, ಎಷ್ಟು ಬಾಬಾ ನಮಗೆ ಅಂತಿಮ ಶರೀರ, ಅಂತಿಮ ಸಮಯ, ಅನಾನುಕೂಲ ಜಾಸ್ತಿ, ಅದಕ್ಕೆ ಬೇಕಾದಷ್ಟು ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸಾಧನಗಳು ನಮ್ಮ ಸಾಧನೆಗೆ ಪೂರಕವಾಗಬೇಕೇ ವಿನಃ ಸಾಧನಗಳು ನಮ್ಮ ಅವಲಂಬನೆಯಾಗಬಾರ್ದು, ಡಿಪೆಂಡ್ ಆಗಬಾರ್ದು. ನಾವು ಅವುಗಳನ್ನು ಉಪಯೋಗಿಸ್ಕೊಂಡು ಮುಂದೆ ಹೋಗೋಣ. ಅದಿಲ್ಲದಿದ್ರೂ ನಡೆಯಲ್ಲ ಅನ್ನೋ ಮನೋಭಾವ ಬೇಡ. ಸಾಧನಗಳಿಗೆ ಅಂಟ್ಕೊಳ್ಳೋದು ಬೇಡ. ಅದಕ್ಕೆ ಅನಲೈಸ್ ಮಾಡ್ಕೊಳ್ಳಿ. ಬ್ರಹ್ಮ ಬಾಬಾ ಏನಿತ್ತು ಹೇಳಿ ನೋಡೋಣ. ನೀವು ಅನುಭವ ಕೇಳಬೇಕು, ಬ್ರಜ್ಕೋಟಿಯ ಅನುಭವ. ಟ್ರೀಟ್ಮೆಂಟಿಗೆ ಹಣ ಇರಲಿಲ್ಲ, ಪ್ಲೇಗ್ ಆಗ್ಬಿಟ್ಟಿತ್ತು ಎಷ್ಟೊಂದು ಜನರಿಗೆ ಅಲ್ವಾ. ಚಳಿ, ಆ ಮೌಂಟ್ ಅಬು -ಡಿಗ್ರಿ ಇವರಿಗೆ ಗೊತ್ತಿರಲೇ ಇಲ್ಲ, ಶಿಫ್ಟ್ ಆದರು. ಪ್ಲೇಗ್ ಆಗಿ ಶರೀರ ಬಿಟ್ಟರು ಎಷ್ಟು ಜನ. ಆದ್ರೂ ಬಾಬಾ ಹೇಳ್ತಿದ್ರಂತೆ, ಪಕ್ಕದ ಕೋಣೆಯಲ್ಲಿ ತಂದು ಮಲಗಿಸ್ರಿ, ಶರೀರ ಬಿಡುವಾಗ್ಲೂ ಬಾಬರ್ ನೆನಪಿರ್ಲಿ ಅವರಿಗೆ ಅಂತ. ದಾನಕಿದಾದಿ ಆ ಅನುಭವಗಳನ್ನು ತುಂಬ ಹೇಳ್ತಾ ಇದ್ರು. ಸೊ ನಮ್ಮ ಭಾಗ್ಯಕ್ಕೆ ನಾವು ಖುಷಿ ಪಡೋಣ. ಇಷ್ಟೆಲ್ಲ ವ್ಯವಸ್ಥೆ ಸಿಕ್ಕಿದೆ ನಮಗೆ. ಖುಷಿ ಪಡ್ಬೇಕಾ ಬೇಡವಾ ಹೇಳಿ? ಜೊತೆಗೆ ನೆನ್ಪಿಟ್ಕೊಡೋಣ, ನಾವು ಯಾತಕ್ಕಾಗಿ ಬ್ರಾಹ್ಮಣರಾಗಿದ್ದೇವೆ. ಮನೇಲಿ ಕೆಲಸ ಇಲ್ಲ ಅಂತಾಗಿದ್ದೇವಾ? ಯಾಕೆ ಬ್ರಾಹ್ಮಣರಾಗಿದ್ದೇವೆ? ಇವತ್ತೆಲ್ಲ ಒಂದಲ್ಲ ಒಂದು ಇನ್ಸ್ಟಿಟ್ಯೂಷನಿಗೆ ಮೆಂಬರ್ ಆಗುವುದು ಒಂದು ಫ್ಯಾಷನ್. ಹಂಗೆ ನಾವು ಮೆಂಬರ್ ಆಗಿದ್ದೀವಾ? ಇಲ್ಲ. ನೆನ್ಪಿಟ್ಕೊಡಿ, ನಾವು ಮೆಂಬರ್ ಆಗಿಲ್ಲ. ನಮ್ಮನ್ನ ಶಿವಬಾಬಾ ಏನು ಮಾಡಿದ್ದಾರೆ? ವಿ ಆರ್ ನಾಟ್ ಎಲೆಕ್ಟೆಡ್, ವಿ ಆರ್ ಸೆಲೆಕ್ಟೆಡ್. ಯಾರು ಸೆಲೆಕ್ಟ್ ಮಾಡಿದ್ದಾರೆ ನಮ್ಮನ್ನ? ಸ್ವಯಂ ಭಾಗ್ಯ ವಿಧಾತ ಭಗವಂತ. ದಾದಿ ಬಡಿದಾದಿಯವರ ಮಾತು ನಾನು ಯಾವಾಗಲೂ ನೆನಪು ಮಾಡ್ಕೊಳ್ತೇನೆ. ದಾದಿ ಬಹಳ ಖುಷಿಯಿಂದ ಹೇಳ್ತಿದ್ರು. ಬಡಿದಾದಿ ಅಂದರೆ ದಾದಿ ಪ್ರಕಾಶ್ ಮಣಿ. जब भगवान दुनिया की ओर देख रहा था, चारों ओर देख रहा था, उनकी दृष्टि मेरे ऊपर पड़ी. मैंने उसको पुकारा, उसने मुझे बुलाया, मैंने हाथ बढ़ाया, उसने मेरा हाथ पकड़ लिया. मैंने भगवान को पहचाना, भगवान ने मुझे अपनाया. इससे बड़ा भाग्ಯ और क्या चाहिए ಅಂತ ಹೇಳ್ತಿದ್ರು ಯಾವಾಗಲೂ. ಭಗವಂತ ಈ ಕಡೆ ದೃಷ್ಟಿ ಹಾಯಿಸಿದಾಗ, ಒಂದ್ಸಲ ಈ ಜಗತ್ತಿನ ಕಡೆ ದೃಷ್ಟಿ ಹಾಯಿಸಿದಾಗ ನನ್ನ ಮೇಲೆ ಅವನ ದೃಷ್ಟಿ ಬಿತ್ತು. ನನ್ನ ಮೇಲೆ ದೃಷ್ಟಿ ಬಿದ್ದಾಗ ನಾನು ಅವನ್ನ ಕರೆದೆ, ನಾನು ಕೈ ಮುಂದೆ ಮಾಡಿದೆ, ಅವನು ನನ್ನ ಕೈ ಹಿಡ್ಕೊಂಡ್ಬಿಟ್ಟ. ನನಗವನು ನನ್ನ ತಂದೆ ಅಂತ ಗೊತ್ತಾಯ್ತು. ಅವನು ನೀನು ನನ್ನ ಮಗು ಅಂತ ಸ್ವೀಕಾರ ಮಾಡ್ದ. ಇದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನು ಬೇಕು ನನಗೆ ಅಂತಿದ್ರು. ಹೌದಾ ಇಲ್ವಾ ಹೇಳಿ? ಒಪ್ಕೊಳ್ತೀರಾ? ಬಹುಜನ್ಮದ ಪೂಜಾ ಫಲ. ಎಷ್ಟು ಕಷ್ಟಪಟ್ಟಿದ್ವೋ ಯಾವ್ಯಾವ ಜನ್ಮದಲ್ಲಿ. ಎಷ್ಟು ಪ್ರೀತಿಯಿಂದ ಶಿವಬಾಬಾ ನಮ್ಮನ್ನು ತನ್ನ ಮಡ್ಲಿಗೆ ಹಾಕ್ಕೊಂಡಿದ್ದಾರೆ. ಇಷ್ಟು ಅದ್ಭುತವಾದ ಪಾಲನೆ ಕೊಡ್ತಿದ್ದಾರೆ. ಇಷ್ಟು ಪ್ರೀತಿ ಸಿಕ್ಕಿರುವಾಗ, ಇಷ್ಟು ಪಾಲನೆ ಸಿಕ್ಕಿರುವಾಗ ಫರಿಷ್ಠೆ ಅಲ್ಲ, ಇನ್ನೇನಾಗು ಅಂದರೂ ಆಗೇ ಬಿಡ್ತೀವಿ ನಾವು. ಆಗುತ್ತಾ ಇಲ್ವಾ ಹೇಳಿ? आगता इल्वा? प्यार के सामने कुछ भी मुश्किल नहीं होता है, कुछ भी नहीं. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಎಲ್ಲವೂ ಸಹಜ. ಇದೆಯಾ ಬಾಬನ ಮೇಲೆ ಪ್ರೀತಿ? ಇದೆಯಾ ಇಲ್ವಾ? ನಮ್ಮ ಪ್ರೀತಿ ಜಾಸ್ತಿನಾ ಬಾಬನ ಪ್ರೀತಿ ಜಾಸ್ತಿನಾ? ಅವಂದು ಪ್ರೀತಿ ಜಾಸ್ತಿನಾ ನಮ್ಮ ಪ್ರೀತಿ ಜಾಸ್ತಿನಾ? ಅವಂದಯ್ಯ ಅಲ್ಲ, ನಮ್ಮ ಪ್ರೀತಿ ಭಾರಿ ಹಂಚ್ಕೊಂಡಿದೆ. ಇನ್ನು ಯಾವುದ್ರ ಮೇಲಿದ್ರು, ನಮ್ಮ ದೇಹದ ಮೇಲಾದ್ರೂ ಒಂಚೂರು ಇದ್ದೇ ಇದೆಯಾ ನಮಗೆ? ಉಳಿದಿದ್ದೆಲ್ಲ ಬಿಟ್ಟರು ಕೊನೆಗೂ ಯಾವುದು ಉಳ್ಕೊಂಡ್ಬಿಡುತ್ತೆ? ಆದರೆ ಶಿವಬಾಬನಿಗೆ ನಾವು ಒಮ್ಮೆ ಹೀಗೆ ಕುತ್ಕೊಂಡು ಮಾತಾಡ್ತಾ ಬಾಬನ ಹತ್ರ ಹೇಳ್ತೇನೆ, ಅಲ್ಲಪ್ಪ ಎಷ್ಟು ಪ್ರೀತಿ ಇರ್ಬೋದು ನಿನ್ನ ಹತ್ರ,
720 ಕೋಟಿ ಆತ್ಮಗಳಿಗೂ ಕೊಡ್ತೀಯ, ನಮಗೂ ಕೊಡ್ತೀಯ, ಭಕ್ತರಿಗೂ ಕೊಡ್ತೀಯ, ನಾಸ್ತಿಕರಿಗೂ ಕೊಡ್ತೀಯ, ಎಲ್ಲರಿಗೂ ಪ್ರೀತಿ ಹಂಚುವಷ್ಟು ಪ್ರೀತಿ ಇದೆಯಲ್ಲ. ನಿನ್ನ ಪ್ರೀತಿಯನ್ನು ಹೇಗೆ ಅಳೆಯುವುದು? ಒಮ್ಮೊಮ್ಮೆ ನಾನು ಮಾತಾಡ್ತಾ ಗಂಟ್ಲು ಕಟ್ಟಿ ಬಂದು ಹೋಗ್ತದೆ ಬಾಬನ ಹತ್ರ. ಅರೆ, ಇಷ್ಟು ಪ್ರೀತಿ ಇದೆಯಲ್ಲ, ನಾನು ನಿನ್ನ ಮಗುವಾಗಿ ನಿನ್ನ ಒಂದು ಅಂಶನೂ ನನಗೆ ಆ ಪ್ರೀತಿ ಬಂದ್ಬಿಟ್ರೆ ಸಾಕು, ನನ್ನ ಜೀವನ ಉದ್ಧಾರ ಆಗ್ಬಿಡುತ್ತೆ. ಆಗುತ್ತೆ ಇಲ್ವಾ ಹೇಳಿ? ಬಾಬನಲ್ಲಿರುವುದು 0.001% ಪ್ರೀತಿ ಬಂದರೆ ಸಾಕು, ನಾನು ಫರಿಷ್ಠೆ ಆಗ್ಬಿಡ್ತಾನೆ. ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ತಿರಸ್ಕಾರ, ಎಲ್ಲೋ ಒಂದು ಕಡೆ ರೇಜಿಗೆ, ಎಲ್ಲೋ ಒಂದು ಕಡೆ ಅಹಂಕಾರ, ಇವೆಲ್ಲ ತುಂಬಿಕೊಂಡಿರೋದ್ರಿಂದ ನಮಗೆ ಫರಿಷ್ಠೆ ಆಗಕ್ಕಾಗ್ತಿಲ್ಲ. ಯಾಕೆಂದ್ರೆ ನಾವು ಹಗುರವೇ ಇಲ್ಲ, ಭೂತ ಭಾರ ಇಟ್ಕೊಂಡಿದೆ. ಸೊ ಏನ್ ನೆನ್ಪಿಟ್ಕೊಳ್ಳೋಣ, ನಾವೆಲ್ಲ ಏನಾಗಿದ್ದೇವೆ? ಅವತರಿತ ಆತ್ಮಗಳು. ಯಾರು ಹೇಳಿ? ಪಕ್ಕ ಇವತ್ತಿನ 3 ಪಾಯಿಂಟ್ ಯಾವ್ಯಾವುದು? एक बाप, दूसरा ना कोई, उड़ता पंछी, ನಾನು ಅವತರಿತ ಆತ್ಮ. 3 ಫರಿಷ್ಠೆಯ ಮೂಲಭೂತ ಲಕ್ಷಣ. ಹಾರಬೇಕು ಅಂದರೆ ಹಗುರ ಆಗಬೇಕು, ಹಾರಬೇಕು ಅಂದರೆ ಪ್ಯೂರ್ ಆಗಬೇಕು, ಹಾರಬೇಕು ಅಂದರೆ ರೆಕ್ಕೆಗಳು ಬಲಿಷ್ಠವಾಗಬೇಕು. ನೀವು ನೋಡಿರಬೇಕು, ದೊಡ್ಡ ದೊಡ್ಡ ರಣಹದ್ದುಗಳು, ಗರುಡ, ಅದು ಹಕ್ಕಿಗಿಂತ ರೆಕ್ಕೆ ದೊಡ್ಡದಿರುತ್ತೆ. ನೋಡಿದಿರಲ್ವಾ? ಎಷ್ಟು ರೆಕ್ಕೆ ದೊಡ್ಡದಿರುತ್ತೋ ಅಷ್ಟು ಮೇಲಕ್ಕೆ ಹಾರುತ್ತೆ ಹಕ್ಕಿ. ನಾವು ಶಿವಬಾಬನ ಹತ್ರ ಹೋಗುವಾಗ ನಮ್ಮ ರೆಕ್ಕೆಗಳು ಬಲಿಷ್ಠವಾಗಬೇಕು. ಜ್ಞಾನ ಮತ್ತು ಯೋಗದ ರೆಕ್ಕೆಗಳನ್ನು ಬಲಿಷ್ಠ ಮಾಡ್ಕೊಳ್ಳೋಣ. ಓಕೆನಾ? ಮತ್ತೆ ನಾನು ಒಂದು ಪಾಯಿಂಟ್ ಹೇಳಿದೆ. ಬ್ರಹ್ಮಬಾಬಾ ಫರಿಷ್ಠೆ ಆದರೂ ಯಾವ ಕಾರಣದಿಂದ ನಾವು ಹಿಂದೆ ಬೀಳ್ತಿದ್ದೇವೆ? ಸ್ವಲ್ಪ ವಿಚಾರ ಮಾಡ್ಕೊಂಡು ಪಾಯಿಂಟ್ ಸಿಕ್ಕಿದ್ರೆ ನಿಮ್ಮ ಎಕ್ಸಾಮ್ ಮುಗಿದ ಮೇಲೆ ಸ್ವಲ್ಪ ವಿಚಾರ ಮಾಡಿ, ಸಂಜೆ ನಾವು ಅದ್ರ ಬಗ್ಗೆ ವಿಚಾರ ಮಾಡೋಣ. ಯಾಕೆಂದರೆ ಬ್ರಹ್ಮಬಾಬರವ್ರ ಹತ್ರ ಸಾಧ್ಯವಾದದ್ದು ನಮ್ಮ ಹತ್ರ ಆಗಬೇಕಲ್ವಾ? ಕಷ್ಟ ಏನಿಲ್ಲ. ಹಾಗಾದರೆ ವಾಟ್ ವಾಸ್ ದ ಮೆಥಡ್? ಯಾವ ಮೆಥಡ್ನಿಂದ ಬಾಬಾ ಫರಿಷ್ಠೆ ಆದರು? ಓಕೆನಾ? ಓಂ ಶಾಂತಿ. ನಾಷ್ಟ ಮಾಡುವಾಗ, ಊಟ ಮಾಡುವಾಗ ಬಾಬಾ ನೆನಪಿತ್ತಲ್ವಾ? ಥ್ಯಾಂಕ್ಸ್ ಹೇಳಿದ್ರಿ ಬಾಬನಿಗೆ?